ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ತಯಾರಿಯನ್ನು ಮಾಡಿಕೊಂಡಿದೆ. ಸೊ ಹಂಗಾಗಿ ಈ ರೀತಿಯ ಒಂದು ಕೇಂದ್ರ ಸ್ಥಾಪನೆಯಿಂದಾಗಿ ಈ ರೀತಿಯ ಪ್ರಕರಣಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದಾ ಇಲ್ಲ ಅನ್ನುವಂಥ ಚರ್ಚೆ ಸಹಜವಾಗಿ ಆಗತ್ತೆ, ಅಥವಾ ಇದರ ಒಂದು ಅವಶ್ಯಕತೆ ಇತ್ತ ಅನ್ನುವಂಥದ್ದು. ಅಂದರೆ ವಿವಾಹ ಆಗುವಂತಹ ಜೋಡಿಗಳಿಗೆ ಕೌನ್ಸಿಲಿಂಗ್ ಮಾಡುವಂಥ ಅವಶ್ಯಕತೆಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಈ ಸಮಾಜ ಎತ್ತ ಸಾಗ್ತಾ ಇದೆ ಅನ್ನುವಂಥ ಒಂದು ಕಡೆ. ಆದರೆ ಒಂಥರ ಹೇಸಿಗೆ ಅನಿಸುತ್ತೆ, ವಿವಾಹ ಆಗೋದಕ್ಕಿಂತ ಮುಂಚೆ ಈ ರೀತಿಯಾಗಿ ಅವ್ರನ್ನ ಕೌನ್ಸಿಲಿಂಗ್ ಕರೆಯೋದು. ಬಟ್ ನೀವು ನೋಡ್ತಾ ಇದ್ರಿ ಸೆಲೆಬ್ರಿಟಿಗಳ ಕೆಲವೊಂದಿಷ್ಟು ಪ್ರಕರಣಗಳು ಇದಾವಲ್ಲ, ಅಂದರೆ ವಿಚ್ಛೇದನದ ಪ್ರಕರಣಗಳು ಜನಸಾಮಾನ್ಯರ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆ ಹಿಂಗಾಗ್ತಾ ಇದೆ, ಯಾಕೆ ಇದರ ಅವಶ್ಯಕತೆ ಇದೆ ಅನ್ನೋದು. ಸೊ ಹಂಗಾಗಿ ಈಗ ಮಹಿಳಾ ಆಯೋಗ, ಅಂದರೆ ಕೇಂದ್ರ ಸರ್ಕಾರದ ಸೂಚನೆಯ ಮೇರೆಗೆ ಮಹಿಳಾ ಆಯೋಗ ಈಗ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು. ತಾಲೂಕು ಅಥವಾ ಜಿಲ್ಲಾ ಮಟ್ಟದಲ್ಲಿ ಒಂದು ಕೌನ್ಸಿಲಿಂಗ್ ಇರಬೇಕು ಅನ್ನುವಂಥ ಲೆಕ್ಕಾಚಾರಕ್ಕೆ ಬಂದಿದ್ದಾರಂತೆ. ಸೊ ಇದು ಎಷ್ಟರ ಮಟ್ಟಿಗೆ ತಡೆಗಟ್ಟಬಹುದಾ ಅನ್ನುವಂಥ ಪ್ರಶ್ನೆ. ಈ ರೀತಿಯ ಪ್ರಕರಣಗಳನ್ನು ತಡೆಗಟ್ಟಲಿಕ್ಕೆ ಆಗತ್ತಾ? ಸಂಪೂರ್ಣವಾಗಿ ನಿರ್ಮೂಲನಂತೂ ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಸೊ ಹಂಗಾಗಿ ಕಾದು ನೋಡಬೇಕಾಗತ್ತೆ ಯಾವ ರೀತಿಯಾಗಿ ಇದನ್ನು ಜನಸಾಮಾನ್ಯರು ಇದನ್ನು ತೆಗೆದುಕೊಳ್ತಾರೆ ಅನ್ನೋದು. ಈ ರೀತಿಯಾದಾಗ ಸಹಜವಾಗಿ ಒಂದು ಪ್ರಶ್ನೆ ಉಟ್ಕೊಳ್ಳುತ್ತೆ, ಯಾಕೆ ಹಿಂಗಾಗತ್ತೆ? ಒಂದಲ್ಲ ಎರಡಲ್ಲ 3ರಿಂದ 4 ಮದುವೆ ಆಗೋರು ಕೂಡ ಇದ್ದಾರೆ. 4 ಮದುವೆ ಆಗಿ ಮತ್ತೆ 5ನೇ ಮದುವೆ. ಸೊ ಹಂಗಾದಾಗ ಸಹಜವಾಗಿ ಯಾಕೆ ಆಗ್ತಾ ಇದೆ? ಇತ್ತೀಚಿನ ತಂತ್ರಜ್ಞಾನ ಯುಗದಲ್ಲಿ ಅಥವಾ ಈ ಡಿಜಿಟಲ್ ಯುಗದಲ್ಲಿ ಏನಾದರೂ ಬದಲಾವಣೆ ಆಗ್ತಾ ಇದೆ, ಅಥವಾ ಕುಟುಂಬ ಕಾರಣಗಳು ಅಥವಾ ಆರ್ಥಿಕ ವಿಚಾರ ಅಂತ ಬಂದಾಗ ಸೊ ಇದೆಲ್ಲವೂ ಕೂಡ ನಾನಾ ಕಾರಣಗಳಿದ್ದಾವೆ. ಅಂದರೆ ಡಿವೋರ್ಸ್ ಆಗೋದಕ್ಕೆ ಅಥವಾ ವಿಚ್ಛೇದನ ಪಡೆಯೋದಕ್ಕೆ ಇದೇ ಒಂದು ಕಾರಣ ಅಂತ ಹೇಳಿಕೆ ಆಗ್ತಾ ಇಲ್ಲ. ಸೊ ಹಂಗಾಗಿ ಇದನ್ನು ತಡೆಗಟ್ಟಬೇಕು ಅನ್ನುವಂಥ ಲೆಕ್ಕಾಚಾರ, ಆ ಒಂದು ನಿರ್ಧಾರಕ್ಕೆ ಮಹಿಳಾ ಆಯೋಗ ಬಂದಿದೆ. ಸೊ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಾಡ್ತಾ ಇರೋದು ಒಳ್ಳೆಯದೇ, ಆದರೆ ಈ ರೀತಿಯ ಈ ಪರಿಸ್ಥಿತಿಗೆ ಬಂದಿದ್ದೀವಲ್ಲ ಅನ್ನುವಂಥ ಬೇಸರ ಕೂಡ ಇರುತ್ತೆ. ಸಮಾಲೋಚನಾ ಕೇಂದ್ರವನ್ನು ತೆರೆಯಬೇಕು ಅನ್ನುವಂಥ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೆ ಅಸ್ತು ಕೂಡ ಸಿಕ್ಕಿದೆ. ಸೊ ಹಂಗಾಗಿ ಯಾವ ರೀತಿಯಾಗಿ ಕೌನ್ಸಿಲಿಂಗ್ ಇರುತ್ತೆ ಅನ್ನೋದು, ಅಲ್ಲಿ ಯಾವ ವಿಚಾರದ ಬಗ್ಗೆ ಚರ್ಚೆ ಆಗಬೇಕು, ಕೌನ್ಸಿಲಿಂಗ್ ಅಂದರೆ ಯಾವ ವಿಚಾರದ ಬಗ್ಗೆ ಅಲ್ಲಿ ಚರ್ಚೆ ಆಗಬೇಕಾಗತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆರ್ಥಿಕತೆಯನ ಅಥವಾ ಲೈಂಗಿಕತೆಯ ಬಗ್ಗೆನ ಅಥವಾ ಕುಟುಂಬದ ಜವಾಬ್ದಾರಿಯ ಬಗ್ಗೆ ಚರ್ಚೆ ಆಗಬೇಕಾ, ಅಥವಾ ಇವರ ಮನಸ್ಥಿತಿ ಯಾವ ರೀತಿಯಾಗಿರುತ್ತೆ ಅಂತೇಳಿ. ನೋಡಿ, ನೀವೆಲ್ಲರೂ ಕೂಡ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಸೆಲೆಬ್ರಿಟಿಗಳಿಂದ ಏನೆಲ್ಲ ಅನಾಹುತಗಳು ನಡೀತಾ ಇದೆ ಅಂತೇಳಿ. ಇದೀಗ ಅವರ ಒಂದು ಪ್ರಕರಣಗಳೇನಿದಾವಲ್ಲ, ಅಂದರೆ ಸೆಲೆಬ್ರಿಟಿಗಳಿಂದಾಗಿ ಆಗ್ತಾ ಇರುವಂಥ ಡಿವೋರ್ಸ್ಗಳ ಸಂಖ್ಯೆ ಜನಸಾಮಾನ್ಯರ ಮೇಲೂ ಕೂಡ ಪರಿಣಾಮ ಬೀರ್ತಿದೆಯಾ ಅನ್ನುವಂಥ ಚರ್ಚೆ ಈಗ ಜನಸಾಮಾನ್ಯರಲ್ಲೂ ಕೂಡ ಈ ರೀತಿಯ ಕಾಮನ್ ಆಗಿಬಿಟ್ಟಿದೆ. ವಿಚ್ಛೇದನ ಪಡೆಯೋದು ಇದೆಲ್ಲವೂ ಕೂಡ ಕಾಮನ್ ಆಗಿ ಕಾಣ್ತಾ ಇರುವಂಥ ಹಿನ್ನೆಲೆಯಲ್ಲಿ ಯಾಕೆ ಆಗ್ತಾ ಇದೆ? ಈ ಹಳ್ಳಿಗಳಲ್ಲಿ ಭಾಳ ತೀರಾ ಕಡಿಮೆ ಇತ್ತು, ಬಟ್ ಆ ಕಡೆ ನೋಡಿದಾಗ ಈಗಲೂ ಕೂಡ ಅದು ಕಾಮನ್ ಆಗ್ತಾ ಇದೆ. ಸೊ ಹಂಗಾಗಿ ಯಾಕೆ ಹಿಂಗೆ ಆಗ್ತಾ ಇದೆ? ಸೋಷಿಯಲ್ ಮೀಡಿಯಾ ಏನಾದರೂ ಕಾರಣ ಆಗ್ತಾ ಇದೆಯಾ, ಅಥವಾ ಸ್ವತಂತ್ರವಾಗಿ ಬದುಕಬೇಕು, ಈ ಸಂಸಾರನೇ ಬೇಡ ಅಥವಾ ಈ ಜವಾಬ್ದಾರಿನೇ ಬೇಡ ಅನ್ನುವಂಥ ಲೆಕ್ಕಾಚಾರ ಏನಾದರೂ ಇದೆಯಾ? ಯಾಕೆ ಹಿಂಗಾಗತ್ತೆ? ಈಗ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಅನ್ನೋದು, ವಿವಾಹ ಪೂರ್ವ ಕೇಂದ್ರವನ್ನು, ಸಮಾಲೋಚನಾ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಅನ್ನೋದು. ಇದರಲ್ಲಿ ಒಂದು ವೇಳೆ ಕೌನ್ಸಿಲಿಂಗ್ ಆದ ನಂತರ ಮತ್ತೆ ಡಿವೋರ್ಸ್ಗಳ ಸಂಖ್ಯೆ ಜಾಸ್ತಿ ಆದರೆ ಏನು ಮಾಡಬೇಕು? ವಿಚ್ಛೇದನಗಳ ಸಂಖ್ಯೆ ಈಗ ಆಯಿತು, ಕೌನ್ಸಿಲಿಂಗ್ ಮಾಡ್ತಾರೆ, ಸರಿ ಹೋಗ್ತಾರೆ, ಮತ್ತೆ ಅದೇ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ವಾಟ್ ನೆಕ್ಸ್ಟ್, ಮುಂದೆ ಏನು ಅನ್ನೋದು. ಈ ರೀತಿಯ ಸಣ್ಣ ಸಣ್ಣ ವಿಚಾರಗಳಲ್ಲೂ ಕೂಡ ಅಡಿಗೆ ಬರಲ್ಲ ಅಂಥೇಳಿ ಕೂಡ ಡಿವೋರ್ಸ್ ತನಕ ಹೋಗಿದೆ, ಗಂಡ ಹೊಡೆದ ಅನ್ನೋಂಥ ಕಾರಣಕ್ಕೂ ಕೂಡ ಡಿವೋರ್ಸ್ ತನಕ ಹೋಗಿದೆ. ಮೊದಲು ಏನೇ ಸಮಸ್ಯೆ ಆದರೂ ಕೂಡ ಕೂಡಿ ಬಾಳ್ತಾ ಇದ್ರು.
ಬಟ್ ಇವತ್ತಿನ ಕಾರ್ಯಕ್ರಮ ಕೂಡಿ ಬಾಳೋಣ ಪರಿಹಾರ ಅನ್ನುವಂಥ ಕಾರ್ಯಕ್ರಮ ಇರುವಂಥದ್ದು. ಸೊ ಈ ಒಂದು ಕಾರ್ಯಕ್ರಮದ ಮುಖಾಂತರ ಇನ್ಮೇಲೆ ಆದರೂ ಜನ ಎಚ್ಚೆತ್ಕೊಳ್ತಾರಾ ಅಂಥೇಳಿ ಇತ್ತೀಚೆಗೆ ನೀವು ನೋಡ್ತಾ ಇದ್ರಿ, ಯಾವುದೋ ಸೋಷಿಯಲ್ ಮೀಡಿಯಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಗಂಡನನ್ನು ಬಿಟ್ಟು 2 ಮಕ್ಕಳಿದ್ದು ಮಕ್ಕಳನ್ನು ಬಿಟ್ಟು ಇನ್ನೊಬ್ಬನ ಜೊತೆ ಓಡಿ ಹೋಗಿರುವಂಥದ್ದು, ಗಂಡನ ಕಡೆಯಿಂದ ಪ್ರೀತಿ ಸಿಕ್ಕಿಲ್ಲ ಅಂಥೇಳಿ. ಸೊ ಹಂಗಾದರೆ ಗಂಡನ ಕಡೆಯಿಂದ ಯಾವ ರೀತಿಯಾಗಿ ಪ್ರೀತಿ ಸಿಗಬೇಕಾಗತ್ತೆ, ಕುಟುಂಬ ಹೇಗಿರಬೇಕು, ಯಾವ ರೀತಿಯಾಗಿ ನೋಡ್ಕೊಳ್ಬೇಕು, ಒಟ್ಟಾರೆಯಾಗಿ ಈ ಒಂದು ಪ್ರೇಮ ವಿವಾಹ ಆಗಿರ್ಬೋದು ಅಥವಾ ದಾಂಪತ್ಯ ಆಗಿರ್ಬೋದು, ಇದು ಹೇಗಿರಬೇಕು, ಇದು ಸರಿ ಹೋಗಬೇಕು ಅಂತ ಹೇಳಿದ್ರೆ ಸರ್ಕಾರದ ರೀತಿಯಲ್ಲಿ ಮಹಿಳಾ ಆಯೋಗದಲ್ಲಿ ಯಾವ ರೀತಿಯಾಗಿ ನಡಿಬೇಕು ಅನ್ನೋದು ಬಹಳ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಸೊ ಇನ್ಮೇಲೆ ಆದರೂ ಈ ರೀತಿಯ ಕೌನ್ಸಿಲಿಂಗ್ ತೆರೆಯೋದ್ರಿಂದಾಗಿ ಏನಾದರೂ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅನ್ನುವಂಥ ವಿಚಾರ. ಸೊ ಕಾದು ನೋಡಬೇಕಾಗತ್ತೆ. ಮುಂದೆ ರಾಷ್ಟ್ರೀಯ ಮಹಿಳಾ ಆಯೋಗ ತೆಗೆದುಕೊಂಡಿರುವಂಥ ಈ ನಿರ್ಧಾರದಿಂದಾಗಿ ಒಂದಷ್ಟು ಪ್ರಕರಣಗಳ ಸಂಖ್ಯೆ ಕಡಿಮೆ ಮಾಡುವಂಥ ಪ್ರಯತ್ನ ಇದು. ಸಂಪೂರ್ಣವಾಗಿ ಅಂತೂ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಂಗಾಗಿ ಒಂದು ಕಡಿಮೆ ಆದರೆ ಒಂದು ಜೀವನದ ಬಗ್ಗೆ ಒಂದು ಅರಿವು ಮೂಡಿಸಬೇಕು ಅನ್ನೋದು. ದಾಂಪತ್ಯ ಅಂತಂದರೆ ಏನು, ಗಂಡ ಹೆಂಡತಿ ಅಂದರೆ ಯಾವ ರೀತಿಯಾಗಿ ಇರಬೇಕು, ಏನು ವಿವಾಹ ಅಂತಂದರೆ ಏನು, ಯಾಕೆ ವಿಚ್ಛೇದನ ಪಡಿತಾರೆ, ಮುಂದೆ ಹೇಗೆ, ಬಹಳ ಮುಖ್ಯವಾಗಿ ಮಕ್ಕಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಈ ರೀತಿ ವಿಚ್ಛೇದನ ಆದ ನಂತರ ಆ ಮಕ್ಕಳ ಮುಂದಿನ ಭವಿಷ್ಯ ಏನು ಅಂತೇಳಿ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮಾನಸಿಕ ತಜ್ಞರಾಗಿರುವಂಥ ಡಾಕ್ಟರ್ ಮಮತಾ ಅವರು ಜಾಯ್ನ್ ಆಗಿದ್ದಾರೆ. ಮೇಡಮ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಹೈಕೋರ್ಟ್ ವಕೀಲರಾಗಿರುವಂಥ ದೀಪಾ ಜಯದೇವ್ ಅವರು, ಮೇಡಮ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಹೈಕೋರ್ಟ್ ವಕೀಲರಾಗಿರುವಂಥ ಮಂಜುಳಾ ಮುನವಳ್ಳಿ ಅವರು, ಮೇಡಮ್ ಆತ್ಮೀಯವಾದಂಥ ಸ್ವಾಗತ. ಎಸ್ ಮಮತಾ ಮೇಡಮ್ ಅವರೇ, ನಾನು ನಿಮ್ಮ ಹತ್ರನೇ ಬರ್ತೀನಿ. ಈ ಒಂದು ಕೂಡಿ ಬಾಳೋಣ ಅಥವಾ ಈ ಒಂದು ಮದುವೆಯ ಪೂರ್ವ ಸಮಾಲೋಚನಾ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ಅವಶ್ಯಕತೆ ಇದೆಯಲ್ಲ, ಇಲ್ಲಿ ತನಕ ಬಂದಿದೆ ಯಾಕೆ? ಇಲ್ಲಿ ತನಕ ಬಂದಿರೋದು ಒಂದು ಕಾಂಪ್ಲೆಕ್ಸ್ ಪ್ರಾಬ್ಲಮ್ ನಮ್ಮ ಸಮಾಜದಲ್ಲಿ ನಾವು ಹೇಳೋದು ಆಗಿದ್ದರೆ, ಒಂದು ಕಾಲದಲ್ಲಿ ನಾವು ಒಟ್ಟು ಕುಟುಂಬದಲ್ಲಿ ಬದುಕುವಂಥ ಒಂದು ವ್ಯವಸ್ಥಿತವಾದಂಥ ನಮ್ಮ ಕಲ್ಚರ್ ಇತ್ತು. ಈಗ ಬರ್ತಾ ಬರ್ತಾ ಅರ್ಬನೈಸೇಷನ್ ಇರ್ಬೋದು, IT ರೆವಲ್ಯೂಷನ್ ಇರ್ಬೋದು, ಒಟ್ಟು ಕುಟುಂಬಗಳು ಕಮ್ಮಿಯಾಗಿ ಆದಷ್ಟು ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗ್ತಾಯಿದೆ. ಅದರ ಜೊತೆಗೆ ನಮ್ಮ ಸಮಾಜದಲ್ಲಿ ಈಗ ಗಂಡು ಹೆಣ್ಣು ಇಬ್ಬರು ಈಕ್ವಲ್ ಆಗಿ ದುಡಿತಾ ಇರೋದ್ರಿಂದ ಎಷ್ಟೊಂದು ಸಲ ಈಗೋ ಈ ಅಹಂಕಾರಗಳ ವಿಷಯದಲ್ಲಿ ಡಿಸ್ಕಷನ್ ಆಗಿ ನಾನು ಯಾಕೆ ಮಾಡಬೇಕು, ನಾನು ಯಾಕೆ ಬದಲಾಗಬೇಕು, ನೀನು ಯಾಕೆ ಮಾಡಬಾರ್ದು ಅನ್ನೋ ಕೆಲವು ಡಿಸ್ಕಷನ್ಸಿಂದನೂ ಕೂಡ, ಕೆಲವು ಕೈಂಡ್ ಆಫ್ ಕಾನ್ಫ್ಲಿಕ್ಟ್ಸಿಂದನೂ ಕೂಡ ಬಹಳಷ್ಟು ಬೇಗ ಮದುವೆಗಳು ತುಂಬ ಅರ್ಲಿ ಲೆವೆಲಲ್ಲೇ ವಿತಿನ್ ದ ಫಸ್ಟ್ 3 ಇಯರ್ಸಲ್ಲೇ ಸಪ್ರೇಷನ್ಗೆ ಹೋಗ್ತಿರೋದು ನೋಡ್ತೀನಿ. ಕೆಲವು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ವಿತಿನ್ 2 ಅವರ್ಸ್ನಲ್ಲಿ ಡಿವೋರ್ಸ್ ಆಗಿರುವಂಥ ಕೆಲಸಗಳು ಇದೆ. ಮದುವೆ ಆಗಿ ಜಸ್ಟ್ 2 ಅವರ್ಸ್ ಆಗಿದೆ, ಆಗಲೇ ದೇ ಅಪ್ಲೈಡ್ ಫಾರ್ ಡಿವೋರ್ಸ್ ಆ್ಯಂಡ್ ದೇ ಗಾಟ್ ಇಟ್ ಅಂತ ರೀಸನ್ಸ್ ಕೂಡ ಇದೆ. ಹಿಂದೆ ಇರೋ ರೀತಿ ಈಗ ಸೈಕೋ ಎಜುಕೇಷನ್ ತುಂಬ ಜನ ಗೊತ್ತಿದೆ, ಅವರ ಹಕ್ಕುಗಳೇನು ಅಂತ ಗೊತ್ತಿದೆ. ಮಹಿಳೆಯರಿಗಾಗಲಿ ಅಥವಾ ಪುರುಷರಿಗಾಗಲಿ ಎಷ್ಟೇ ಕಾನೂನು ರೀತಿಯಿಂದಲೂ ಬಲ ಇದ್ದರೂ ಕೂಡ ಒಬ್ಬರ ಮಧ್ಯೆ ಒಬ್ಬರಿಗೆ ಹೊಂದಾಣಿಕೆ ಇಲ್ದಿರೋದು, ಹಾಗೂ ಮದುವೆ ಅಂದರೆ ಒಂದು ಸಿಂಡ್ರೆಲಾ ಸ್ಟೋರಿ ಅಂತ ಯೋಚನೆ ಮಾಡ್ತಾರೆ. ಹ್ಯಾಪಿ ಎವರ್ ಆಫ್ಟರ್ ಕೈಂಡ್ ಆಫ್ ಮನಸ್ಥಿತಿ. ದಟ್ ಮದುವೆ ಒಂದ್ಸರಿ ಆಗಿಬಿಟ್ರೆ ನಾನು ಜೀವನದಲ್ಲಿ ಸೆಟಲ್ ಆಗಿಬಿಡ್ತೀನಿ, ನಾನು ಜೀವನದಲ್ಲಿ ಸಂಸಾರದಲ್ಲಿ ಆರಾಮಾಗಿರ್ತೀನಿ, ನನ್ನ ಜೀವನ ತುಂಬ ಬದಲಾಗ್ಬಿಡುತ್ತೆ ಅನ್ನೋ ರೀತಿ ಯೋಚನೆ ಮಾಡಿ ಮದುವೆ ಮಾಡ್ಕೊಳ್ತಾರೆ. ಆದರೆ ಮದುವೆ ಜೊತೆ ಬರೋ ರೆಸ್ಪಾನ್ಸಿಬಿಲಿಟಿ, ಅದ್ರ ಜೊತೆ ಬರುವಂಥ ಸಾಕಷ್ಟು ಡೆವಲಪ್ಮೆಂಟ್, ಇವಕ್ಕೆಲ್ಲ ಮನಸ್ಥಿತಿ ರೆಡಿನೇ ಇರೋದಿಲ್ಲ. ಅವರು ಅದೊಂಥರ ಹನಿಮೂನ್ ಫೇಸಲ್ಲಿ ಆ ಮೈಂಡ್ಸೆಟ್ಟಲ್ಲಿ ಹೊರಗೆ ಬಂದಾಗ ಎಲ್ಲ ರೀತಿ ನಿರೀಕ್ಷೆಗಳು ಅವರಿಗೆ ಫೇಲ್ ಆದಾಗ ಭ್ರಮ ನಿರಸರಾಗ್ತಾರೆ. ಅವ್ರು ಅಂದ್ಕೊಳ್ತಿರೋ ಲೈಫ್ ಸ್ಟೈಲ್, ಜೀವನ ಶೈಲಿ ಮ್ಯಾಚ್ ಆಗದೆ ಇದ್ದಾಗ, ಮದುವೆ ಆದಮೇಲೆ ಎಷ್ಟೋ ನಾನು ಸ್ಯಾಕ್ರಿಫೈಸ್ ಮಾಡಬೇಕಾಗ್ತಿದೆ, ನನ್ನ ಕರಿಯರ್ ಇರ್ಬೋದು, ನನ್ನ ಸಂಸಾರ, ಈ ರೀತಿ ಯೋಚನೆ ಮಾಡ್ತಾ ನನಗೆ ಮದುವೆ ಯಾಕೆ ಅನ್ನೋ ಪ್ರಶ್ನೆ ಜಾಸ್ತಿ ಆಗ್ತಾ ಇದೆ. ಅದು ಅರ್ಥ ಪೇಷನ್ಸ್, ಲ್ಯಾಕ್ ಆಫ್ ಪೇಷನ್ಸ್ ಇಸ್ ಲೀಡಿಂಗ್ ಟು ಅ ಲಾಟ್ ಆಫ್ ಡಿವೋರ್ಸಸ್ ಇಸ್ ವಾಟ್. ದೀಪಾ ಮೇಡಮ್ ಅವರೇ, ವಿಚ್ಛೇದನದ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದು ಕಾರಣ ಏನು? ಹಲವಾರು ಕಾರಣಗಳಿದೆ. ಈಗ ನಾವು ಸೊಸೈಟಿ ಡೈನಾಮಿಕ್ಸ್ ಎಷ್ಟು ಬದಲಾವಣೆ ಆಗಿದೆ ಅಂದರೆ, ಮುಂಚೆ ಏನು ಗಂಡ ಹೆಂಡತಿ ಮತ್ತು ಹೆಂಡತಿ ಗಂಡನಿಂದ ಎಕ್ಸ್ಪೆಕ್ಟ್ ಮಾಡ್ತಿರೋ ಆ ಎಕ್ಸ್ಪೆಕ್ಟೇಷನ್ಸ್ ಸಾಕಷ್ಟು ಬದಲಾವಣೆ ಆಗಿದೆ. ಇಬ್ಬರು ಎಜುಕೇಟೆಡ್ ಇರ್ತಾರೆ, ಇಬ್ಬರು ಕೆಲಸಕ್ಕೆ ಹೋಗ್ತಾರೆ,
ಒಬ್ರು ಅನುಸರಿಸ್ಕೊಂಡು ಹೋಗೋ ವಾತಾವರಣ ಇಲ್ಲ. ಮುಂಚೆ ಅದನ್ನು ಅನುಸರಿಸ್ಕೊಂಡು ಹೋಗೋರು, ಮುಂಚೆ ಅದನ್ನು ಕೂಡ ಅವರು ಹಿರಿಯರಿಂದ ಕಲಿತಾ ಇದ್ರು. ಅವ್ರ ತಂದೆ ತಾಯಿ ನೋಡಿ ಅಥವಾ ಅವ್ರ ಸಂಬಂಧಿಕರು ನೋಡಿ ಅದನ್ನೇ ಕಲಿತಾ ಇದ್ರು. ಈಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಇರೋದ್ರಿಂದ, ಅವರೇ ಸಪ್ರೇಟ್ ಆಗಿರೋದ್ರಿಂದ ಅವ್ರು ಅದನ್ನು ಕಲ್ತ್ಕೊಳ್ತಾನೂ ಇಲ್ಲ. ಇನ್ಫ್ಯಾಕ್ಟ್ ನ್ಯಾಷನಲ್ ಕಮಿಷನ್ ಒನ್ ಆಫ್ ದ ರೀಸನ್ ಅವನು ಏನಕ್ಕೆ ಇದು ತೇರೆ ಮೇರೆ ಸಾತ್ ಅಂತ ಹೇಳಿ ಏನು ಕೂಡಿ ಬಾಳೋಣ ಅಂತ ಕರ್ನಾಟಕ ಗೌರ್ಮೆಂಟ್ ಇದು ಮಾಡ್ತಿದೆ, ಅವರು ಕಲಿಸ್ಕೊಳ್ಳೋಕ್ಕೆ, ಸೆಂಟರ್ಸಲ್ಲಿ ಕೌನ್ಸಿಲಿಂಗ್ ಮಾಡೋಕ್ಕೆ, ಹಾರ್ಮೋನಿಯಸ್ ಲೈಫ್ ಸಂಸಾರ ಹೇಗೆ ನಡೆಸ್ಕೊಡ್ಬೇಕು ಅನ್ನೋದನ್ನು ಎಜುಕೇಟ್ ಮಾಡೋದಕ್ಕೋಸ್ಕರ ಈ ಸೆಂಟರ್ಸ್ ಶುರು ಮಾಡ್ತಿದೆ. ಮುಂಚೆ ಯಾಕೆ ಇದಿರಲಿಲ್ಲ ಅಂದರೆ, ಮುಂಚೆ ಸಂಸಾರದಲ್ಲಿ ಇರುವಂಥ ತಂದೆ ತಾಯಿ, ರಿಲೇಟಿವ್ಸ್, ಫ್ರೆಂಡ್ಸ್, ಫ್ಯಾಮಿಲಿ ಇವ್ರುಗಳು ಅದನ್ನು ತಿದ್ದಿ ಹೇಳ್ಕೊಡೋರು. ಒಂಚೂರು ಏನಾದರೂ ಜಗಳ ಆದರೆ ಅವ್ರುಗಳು ಇಂಟರ್ಫಿಯರ್ ಆಗಿ ಅದರದ್ದು ತಿಳಿದು ಹೇಳಿಕೊಡೋರು. ಇವಾಗ ಯಾರೂ ಇಂಟರ್ಫಿಯರ್ ಆಗಲ್ಲ. ಇಂಟರ್ಫಿಯರ್ ಆಗೋದಕ್ಕೆ ಗಂಡ ಹೆಂಡ್ತಿನೇ ಬಿಡೋದಿಲ್ಲ. ಯಾಕಂದರೆ ಗಂಡನಿಗೂ ಅಷ್ಟೇ ಈಗೋ ಇರುತ್ತೆ, ಹೆಂಡ್ತಿಗೂ ಅಷ್ಟೇ ಇರುತ್ತೆ. ಅವರಿಬ್ಬರ ಮಧ್ಯೆ ಎಷ್ಟು ಈಗೋ ಇರುತ್ತೆ ಅಂದರೆ, ನಾವು ಬೇರೆಯವ್ರು ಯಾಕೆ ನಮ್ಗೆ ಇಂಟರ್ಫಿಯರ್ ಆಗಬೇಕು ಅಂತ. ಸೊ ಸೊಸೈಟಲ್ ಡೈನಾಮಿಕ್ಸ್ ಎಷ್ಟು ಚೇಂಜ್ ಆಗಿದೆ ಅಂದರೆ, ಆ ಮನಸ್ಥಿತಿಗಳು ಹ್ಯೂಮನ್ ಬೀಯಿಂಗ್ಸಲ್ಲೂ ತುಂಬಾ ಚೇಂಜ್ ಆಗಿದೆ. ಅದೆಲ್ಲನೂ ಕಾರಣ ಆಗುತ್ತೆ ಇದು ಡಿವೋರ್ಸ್ ರೇಸ್ ಆಗೋದಕ್ಕೆ. ಮಂಜುಳಾ ಮೇಡಮ್ ಅವರೇ, ನೀವು ನೋಡಿರುವಂಥ ಪ್ರಕರಣಗಳ ಪೈಕಿ ಅತಿ ಹೆಚ್ಚು ಕೇಸಸ್ ಬಂದಿರೋದು ಯಾವ ರೀತಿ? ಅಂದರೆ ಹೊಂದಾಣಿಕೆ ಇಲ್ಲದೆ ಇರೋದಾ ಅಥವಾ ಹೇಗೆ? ನೀವು ಯಾವ ರೀತಿಯಾಗಿ ನೋಡಿದ್ದೀರಿ? ಮೊದಲನೇದಾಗಿ ಏನು ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಮೇಡಮ್ ಇದ್ದಾರಲ್ಲ, ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸಲೇಬೇಕು. ಕಾರಣ ಏನಂದರೆ, ಸಮಸ್ಯೆ ಏನಾಗ್ತಿದೆ ಅನ್ನೋದಕ್ಕಿಂತ ಪರಿಹಾರ ಏನು ಮಾಡಬೇಕು ಅನ್ನೋದನ್ನ ನಾವು ಮೊದಲು ನೋಡಬೇಕು. ಸೊ ಈ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಸೆಂಟರ್ಸ್ಗಳು ಏನಿದೆ ಅಲ್ಲ, ಇದು ಒಂದು ಆಗ್ತಿರೋ ಸಮಸ್ಯೆಯನ್ನು ತಡೆಗಟ್ಟೋದಕ್ಕೊಂದು ಏನು ಫುಡ್ ಸ್ಟೆಪ್ ಅಂತ ಹೇಳ್ತೀವಲ್ಲ, ಆ ಥರ ಒಂದು ಸಣ್ಣ ಹೆಜ್ಜೆ ಅಂತ ಹೇಳ್ಬೋದು. ಸೊ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಸೆಂಟರ್ಸ್ಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಸೊ ಈಗ ನನ್ನ ಹತ್ರ ಬರೋ ಕ್ಲೈಂಟ್ಸ್ಗಳಲ್ಲಿ ಆಲ್ಮೋಸ್ಟ್ ತಂದೆ ತಾಯಿ ಪ್ರೀ ಮ್ಯಾರಿಟಲ್ ರಿಲೇಶನ್ಶಿಪ್ ಏನೇನೆಲ್ಲ ನಾವು ಪ್ರಿಕಾಷನ್ಸ್ ತಗೊಳ್ಬೇಕು, ಡೌರಿ ತಗೊಂಡ್ರೆ ಯಾವ ಮೋಡಲ್ಲಿ ಇರಬೇಕು, ಇಲ್ಲ ಈ ಥರ ಪ್ರತಿಯೊಂದು. ಡೌರಿ ಅಂತಂದರೆ ಮ್ಯೂಚುವಲ್ ಆಗಿದ್ದಾಗ ಅವ್ರಿಗೂ ಇವ್ರಿಗೆ ಗಿಫ್ಟ್ ಮಾಡ್ತಾರೆ, ಇವ್ರಿಗೆ ಗಿಫ್ಟ್ ಮಾಡ್ತಾರೆ. ಸೊ ಈ ಮೋಡ್ ಆಫ್ ಒಂದು ಲೀಗಲ್ ಆಸ್ಪೆಕ್ಟಿಂದ, ಒಂದು ಎಮೋಷ್ನಲ್ ಆಸ್ಪೆಕ್ಟಿಂದ, ಸೊ ಎರಡೂ ಆಸ್ಪೆಕ್ಟಿಂದ ಅವೇರ್ ಆಗ್ತಾ ಇದ್ದಾರೆ. ಸೊ ಆ ಥರ ಪ್ರೀ ಮ್ಯಾರಿಟಲ್ ಏನು ಕನ್ಸಲ್ಟೇಷನ್ಸು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆಗ್ತಿರೋದೇನಿದೆಲ್ಲ ತುಂಬ ಅಭಿನಂದನೀಯ. ಮತ್ತು ಇದೊಂದು ಮಿರಾಕಲ್, ನಾವು ನೆಕ್ಸ್ಟ್ ಬರ್ತಕ್ಕಂಥ ಸಮಾಜಕ್ಕೊಂದು ಮಿರಾಕಲ್ ಆನ್ಸರ್ ಅಂತೂ ಕೊಡ್ಬೋದು ಸರ್. ಪ್ರಸ್ತುತ ಒಂದು ಏನು 2020ರಿಂದ 25 ಫೆಬ್ರವರಿವರೆಗಡೆ ಸುಮಾರು 1,95,000 ಡಿವೋರ್ಸ್ಗಳು ಅಪ್ಲಿಕೇಶನ್ಸ್ ಫೈಲ್ ಆಗಿದೆ ಕೋರ್ಟ್ ಮುಂದೆ. ಅದರಲ್ಲಿ ಸುಮಾರು 10ಕ್ಕಿಂತ ಹೆಚ್ಚು ಡಿವೋರ್ಸ್ಗಳು ಅಪ್ಲಿಕೇಶನ್ ಡಿಸ್ಪೋಸ್ ಆಗಿದೆ. ಸೊ ಅಂದರೆ ಈಗ ಯಾರಿಗೂ ಕೂಡ ಅಷ್ಟು ಪೇಷನ್ಸ್ ಇಲ್ಲ, ಬೇಡ ಬೇಕು ಅಷ್ಟೇ. ಡಿವೋರ್ಸ್ ಅನ್ನೋ ಒಂದು ವಿಚಾರಕ್ಕೆ ಬರಬೇಕಾದ್ರೆ ಕಾರಣಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಸರ್, ಇಷ್ಟ ಇಲ್ಲದೆ ಮದುವೆ ಆಗಿರ್ತಾರೆ. ಸೊ ನಾವು ಇನ್ನೊಂದು ಮಾತಾಡೋದಾದ್ರೆ, ಇವೆರಡು ಕುಟುಂಬಗಳ ಮದುವೆ ಅನ್ನೋ ಥರ ಮೊದಲು ಮದುವೆ ಮಾಡಬೇಕಾದ್ರೆ ಮಾಡಿಬಿಡ್ತಾರೆ. ಸೊ ನಾವು ಒಂದು ಬಟ್ಟೆ ಆಯ್ಕೆ ಮಾಡಬೇಕಾದ್ರೆ ಯಾವ ಬ್ರ್ಯಾಂಡೆಡ್ ಅಂತ ಆಯ್ಕೆ ಮಾಡ್ಕೋತೀವಿ, ಯಾವ ಕಲರ್ ಅಂತ ಆಯ್ಕೆ ಮಾಡ್ಕೋತೀವಿ, ಯಾವ ಮೆಟೀರಿಯಲ್ ಅಂತ ಆಯ್ಕೆ ಮಾಡ್ಕೋತೀವಿ. ಆದರೆ ಮದುವೆ ಆಗೋ ಈ ನನ್ನ ಹುಡುಗ, ನನ್ನ ಹುಡುಗಿ, ನನ್ನ ಹೆಂಡತಿ ಆಗೋಳು, ನನ್ನ ಗಂಡ ಆಗೋಣ ಅನ್ನೋ ಒಂದು ಕಾನ್ಸೆಪ್ಟಿಗೆ ಬಂದಾಗ ನನ್ನ ಕುಟುಂಬದ ಇಷ್ಟ ಅಂತ ಮಾತಾಡ್ತೀವಿ. ಸೊ ಈ ಥರ ಆದರೆ ಎರಡು ಕುಂಡಲಿಗಳನ್ನ ನೋಡಿ ಮದುವೆ ಆಗತಕ್ಕಂಥ ಮದುವೆಗಳು ಕೂಡ ಡಿವೋರ್ಸ್ಗೆ ಬಂದಿರೋದಿದೆ. ಸೊ ಇಬ್ಬರು ಒಪ್ಪಿಗೆ ಮೇರೆಗೂ ಮದುವೆ ಆದವರಂತವರು ಡಿವೋರ್ಸಿಗೆ ಬಂದಿದ್ದಾರೆ. ಹಾಗಾಗಿ ಡಿವೋರ್ಸ್ ಬಂದಿರತಕ್ಕಂಥ ರೀಸನ್ಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ಇಬ್ಬರಿಗೆ ಇಷ್ಟ ಇಲ್ಲದೆ ಇರ್ಬೋದು, ಇಲ್ಲ ಮದುವೆ ಆಗೋಕ್ಕಿಂತ ಮೊದಲೇ ಯಾರನ್ನ ಪ್ರೇಮಿಸ್ತಾ ಇರ್ಬೋದು, ಇಲ್ಲ ಅಂತಂದರೆ ಆ ಕುಟುಂಬದಲ್ಲಿ ಅತ್ತೆಯ ಇಂಟರ್ಫಿಯರೆನ್ಸ್ ಇರ್ಬೋದು, ಮಾವನ ಇಂಟರ್ಫಿಯರೆನ್ಸ್ ಇರ್ಬೋದು, ಇಲ್ಲ ನಾದಿನಿ ಇಂಟರ್ಫಿಯರೆನ್ಸ್ ಇರ್ಬೋದು, ಇಲ್ಲ ಅವರು ಯಾರಾದರೂ ಒಬ್ಬರು ಅಡಲ್ಟ್ರಿ ಗ್ರೌಂಡ್ಗೆ ಸಿಕ್ಕಾಕೊಂಡು ಅಕ್ರಮ ಸಂಬಂಧವನ್ನು ಹೊಂದಿರ್ಬೋದು, ಆಮೇಲೆ ಅವ್ರಿಗೆ ಮಾನಸಿಕವಾಗಿ ಹಿಂಸೆ ಮಾಡ್ಬೋದು. ಇವತ್ತಿನ ದಿನಗಳಲ್ಲಿ ಈ ಮೊಬೈಲು, ಈ ಇಂಟರ್ನೆಟ್ ಹೆಚ್ಚಾಗಿರೋದ್ರಿಂದ ಅವರ ಮಾನಸಿಕ ಸ್ಥಿತಿಮಿತಿಗಳನ್ನ ಕಳೆದುಕೊಂಡು ತುಂಬ ರೂಡಾಗಿ ತಮ್ಮ ಸ್ಪೌಸ್ ಜೊತೆಗೆ ಅವರು ಬಿಹೇವ್ ಮಾಡ್ತಾ ಇರೋದು. ಸೊ ಈ ಥರ ಲಿಸ್ಟ್ ಆಫ್ ರೀಸನ್ಸ್ನ ನಾವು ನೋಡ್ತಾ ಹೋದರೆ ಸರ್ ಎಂಡ್ಲೆಸ್ ಅಂತ ಹೇಳ್ಬೋದು. ನನ್ನ ಹತ್ರ ಬಂದಿರೋ ಸುಮಾರು ಕ್ಲೈಂಟ್ಗಳದ್ದು ವಿಚಾರ ನಾನು ಹಂಚ್ಕೊಳ್ಳೋದಾದರೆ, ಸೊ ಅಡಲ್ಟ್ರಿ ಗ್ರೌಂಡ್ ಮೇಲೂ ಬಂದಿದ್ದಾರೆ. ಯಾರೋ ಒಬ್ರು ಸ್ಪೌಸು ಬೇರೆ ಹುಡುಗರ ಜೊತೆ ಮದುವೆ ಆದ್ಮೇಲೂ ಕೂಡ ಹುಡುಗಿರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದು, ಆ ಫೋಟೋಸ್ನ, ಎವಿಡೆನ್ಸು, ವಾಟ್ಸಪ್ ಚಾಟ್ಸು ಇದೆಲ್ಲ ಇಟ್ಕೊಂಡು ಬಂದಿದ್ದಾರೆ. ಈ ಸಂಬಂಧಗಳಲ್ಲಿ ಥರ್ಡ್ ಪರ್ಸನ್ ಎಷ್ಟು ಡೇಂಜರ್? ತುಂಬ ಡೇಂಜರ್ ಸರ್. ಅವರಿಂದಾನೇ ಅರ್ಧ ಸಂಸಾರ ಹಾಳಾಗೋದು ಅಂತ ಪೂರ್ತಿ ಸಂಸಾರ ಹಾಳಾಗೋದು ಅಂತ ಹೇಳ್ಬೋದು. ಅದು ಒಂದು ಕಡೆ ಆದರೆ, ಇನ್ನೊಂದು ಅದೇ ರೀತಿ ಅತ್ತೆ ಮಾವನ ಇಂಟರ್ಫಿಯರೆನ್ಸು ಇರುತ್ತೆ. ಸೊ ಥರ್ಡ್ ಪರ್ಸನ್ ಅನ್ನೋದು ಥರ್ಡ್ ಪಾರ್ಟಿ. ಇವರು ಅವರನ್ನ ಎಷ್ಟು ಅವಾಯ್ಡ್ ಮಾಡ್ತಾರೆ ಅಷ್ಟು ಸಂಸಾರ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು.
ಮೇಡಮ್ ಹೇಳಿದ ಪಾಯಿಂಟ್ ಮೇಲೆ ನಾನು ಮುಂದೆ ಹೋದರೆ, ಒಬ್ಬ ಮರೈಟಲ್ ಥೆರಪಿಸ್ಟ್ ಆಗಿ ಸುಮಾರು 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಬೆಂಗಳೂರಿನಲ್ಲಿ. ವಾಟ್ ಐ ಸಿ ಇಸ್ಟ್, ಯಾವಾಗಲೂ ದಾಂಪತ್ಯದಲ್ಲಿ ಯಾರು ಮಧ್ಯದಲ್ಲಿ ಇರಲಿಲ್ಲ ಅಂದ್ರೇ ಅಷ್ಟು ಒಳ್ಳೆಯದು. ಈ ಒಂದು ಥರ್ಡ್ ಪರ್ಸನ್, ಆ ತಂದೆ ತಾಯಿ ಇರ್ಬೋದು, ಇನ್ಯಾರೇ ಇರ್ಬೋದು. ಈಗ ನೀವು ಹಕ್ಕಿಗಳನ್ನೇ ನೋಡಿ, ಅದು ಮರಿ ಹಕ್ಕಿಗಳಿಗೆ ಯಾವಾಗ ಅದಕ್ಕೆ ರೆಕ್ಕೆ ಪುಕ್ಕ ಬಂದ ತಕ್ಷಣ ಅದ್ರ ಜೀವನ ಅದು ನಡೆಸ್ಕೊಳ್ಳಿ ಅಂತ ಬಿಟ್ಬಿಡ್ತಾರೆ. ನಾವು ಈಗ ಎಲ್ಲೋ ಒಂದು ಕಡೆ ಅವ್ರನ್ನ ತಡೆದಿಡಿಯೋಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮ ಫ್ಯಾಬ್ರಿಕಲ್ಲಿ ನಾವು ಅವ್ರ ಸ್ವಾತಂತ್ರ್ಯನ ಯಾವಾಗ ತಡೆಯೋಕ್ಕೆ ಪ್ರಯತ್ನ ಪಡ್ತೀವಲ್ಲ, ಆವಾಗ ಅರ್ಧ ಇವರಿಬ್ಬರ ಮಧ್ಯೆ ಇರೋ ಡಿಫ್ರೆನ್ಸಸ್ಸನ್ನು ಥರ್ಡ್ ಪರ್ಸನ್ ಬಲಿಪಶು ಆಗಿಬಿಡ್ತಾರೆ. ಅಂದರೆ ತಂದೆ ತಾಯಿ ಬಲಿಪಶು ಆಗಿಬಿಡ್ತಾರೆ, ನಾದಿನಿ ಅತ್ತಿಗೆಯರು ಬಲಿಪಶು ಆಗಿಬಿಡ್ತಾರೆ. ಅವರಿಬ್ಬರು ಸಂಬಂಧ ಗಟ್ಟಿಯಾಗಿದ್ದರೆ ಬೇರೆ ಯಾರು ಇನ್ಫ್ಲುಯೆನ್ಸು ಇರೋದಿಲ್ಲ. ಯಾಕಂದರೆ ಎಲ್ಲ ನಿರ್ಧಾರಗಳು ಅವರೇ ತಗೋಬೇಕು. ಅವ್ರಿಗೆ ಅವ್ರ ಸ್ವಾತಂತ್ರ್ಯ ಇದ್ದಾಗ ಬೇರೆ ಯಾರೋ ಒಬ್ಬರು ಮಧ್ಯ ಹೋಗಿ, ಗಂಡ ಹೆಂಡತಿ ಮಧ್ಯ ಹೋಗಿ ಅವರು ಬಲಿಪಶು ಆಗೋದು ಅವಾಯ್ಡ್ ಆಗ್ತದೆ. ಆದಷ್ಟು ಗಂಡ ಹೆಂಡತಿ ಮಧ್ಯೆ ಬೇರೆ ಯಾರೂ ಇಲ್ದಿರೋದೇ ಒಳ್ಳೆಯದು. ಆ್ಯಂಡ್ ಯಾಕಂದರೆ ಒಂದ್ಸರಿ ಒಂದು ಕಾನ್ಫ್ಲಿಕ್ಟ್ ಆದ ತಕ್ಷಣ ಬೋತ್ ವಿಲ್ ಬಿ ಬಿಲ್ಡಿಂಗ್ ಆಲೀಸ್. ಇವರು ಹುಡುಗಿ ಕಡೆಯವರು ನನ್ನ ಮಗಳು ಸರಿ ಅಂತ ಹೇಳ್ತಾರೆ, ಹುಡುಗನ ಕಡೆಯವರು ನನ್ನ ಹುಡುಗನೇ ಸರಿ ಅಂತ ಹೇಳ್ತಾರೆ. ಆಗ ಬೇರೆಯವ್ರು ಇನ್ವಾಲ್ವ್ ಆದಷ್ಟು ಕಾನ್ಫ್ಲಿಕ್ಟ್ ಜಾಸ್ತಿ ಆಗುತ್ತೆ ಹೊರತು ಕಾನ್ಫ್ಲಿಕ್ಟ್ ಕಮ್ಮಿ ಆಗೋದೇ ಇಲ್ಲ. ಸೊ ದ್ಯಾಟ್ಸ್ ದ ಪಾರ್ಟ್ ಆಫ್ ಇಟ್. ಓಕೆ, ಸೊ ನಿಮ್ಮ ಪರ ಥರ್ಡ್ ಪರ್ಸನ್ ಅಂದರೆ ಯಾರು ಯಾರು ಅಂದ್ಕೊಂಡಿದ್ದೀರಾ? ಫಸ್ಟು ಯಾವುದೇ ರೀತಿ ಅವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬಂದಾಗ, ಇದು ಯಾವ ರೀತಿಯ ಭಿನ್ನಾಭಿಪ್ರಾಯ, ಇದು ಯಾರು ಕಾರಣರು, ಮೂಗು ತೋರಿಸಬಾರ್ದು, ಯಾರು ಬೇರೆಯವ್ರು ಮೂಗು ತೋರಿಸ್ಬಾರ್ದು. ಅವ್ರವ್ರ ರೀತಿಯಾಗಿ ಜಡ್ಜ್ಮೆಂಟು ಲೇಬಲ್ಲು ತೊಗೊಂಡು ಒಬ್ರೊಬ್ಬರು ಸಪ್ರೇಟ್ ಮಾಡ್ಕೊಂಡು ಹೋದಾಗ, ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಹೋದಾಗ, ಎಷ್ಟೊಂದು ಸಲ ಗಂಡ ಹೆಂಡತಿ ಮಧ್ಯೆ ಜಗಳ ಆಗ್ತಿರೋದೇನೆ ನನ್ನ ಕುಟುಂಬದ ಬಗ್ಗೆ ನೀನಂದೆ, ನಿನ್ನ ಕುಟುಂಬದ ಬಗ್ಗೆ ನಾನಂದೆ. ಇಬ್ಬರು ದೇ ಬೋತ್ ವಿಲ್ ಕ್ಯಾರಿ ಸ್ವಾರ್ಡ್ಸ್ ಟು ಹಿಟ್ ಈಚ್ ಅದರ್. ಸೊ ದಟ್ಸ್ ನಾಟ್ ಹೌ ಇಟ್ ಈಸ್. ಆದಷ್ಟು ಅವರಿಬ್ಬರು ಮಧ್ಯೆ ಒಂದು ಭಿನ್ನಾಭಿಪ್ರಾಯ ಇಲ್ದಂಗೆ, ಮದುವೆ ಅಂದರೆ ಏನು ಅಂತ ಮೊದಲೇ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಆಗೋದು ನಾವು ಯಾವಾಗಲೂ ಸಜೆಸ್ಟ್ ಮಾಡ್ತಾ ಇದ್ವಿ. ಈಗ ಗೌರ್ಮೆಂಟ್ ಆ ಡಿಸಿಷನ್ನ ಅಂಗೀಕರಿಸಿರೋದು ನನಗನ್ಸುತ್ತೆ ತುಂಬ ಹೃದಯ ವೈಶಾಲ್ಯವಾದ ಮುಕ್ತ ಮನಸ್ಸಿನ ಚಿಂತನೆ. ಇದನ್ನು ಎನ್ಕರೇಜ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ನಮ್ಮ ಭಾರತೀಯತೆ, ನಮ್ಮ ಕಲ್ಚರ್ ಮೇಲೆ ಇದರದ್ದು ವೈಪರೀತ್ಯವಾದ ಪರಿಣಾಮ ಬೀಳ್ತಾ ಇದೆ. ಇಷ್ಟು ಬೇಗ ಮದುವೆಗಳು ಮುರಿಯೋದು, ಯಾಕಂದರೆ ಹಿಂದೆ ಎಲ್ಲ ನಮ್ಮದು ಗ್ರೇ ಡಿವೋರ್ಸಸ್ ಆಗೋದು. ಒಂದು 20-25 ವರ್ಷ ಸಂಸಾರ ಮಾಡಿ ಆ ಮನುಷ್ಯನಲ್ಲಿ ಬದಲಾವಣೆನೇ ಸಾಧ್ಯ ಇಲ್ಲ ಅಂದಾಗ ಅವಾಗ ಅವರು ಯಾವಾಗಲೂ ಡಿವೋರ್ಸಿಗೆ ಹೋಗ್ತಿದ್ರು. ಬಟ್ ಈಗ ಹಂಗಾಗ್ತಾ ಇಲ್ಲ. ತುಂಬ ಕ್ಷುಲ್ಲಕವಾದ ರೀಸನ್ಸು, ಟ್ರಿವಿಯಲ್ ರೀಸನ್ಸಿಗೆಲ್ಲ ಡಿವೋರ್ಸ್ಗೆ ಹೋಗ್ತಾರೆ. ಫ್ಲಶ್ ಮಾಡಿ ಬರಲ್ಲ, ವೆಟ್ ಟವಲ್ನ ಬೆಡ್ರೂಮಲ್ಲಿ ಬಿಸಾಕಿದ್ದಾರೆ ಅನ್ನೋ ರೀತಿಯಿಂದಲೂ ಹೋಗುತ್ತೆ. ಸೊ ನನ್ನ ಮೊಬೈಲ್ ಚೆಕ್ ಮಾಡ್ತಾರೆ ಅನ್ನೋದಿರ್ಬೋದು, ನನಗೆ ಸ್ವಾತಂತ್ರ್ಯ ಇಲ್ಲ ಅನ್ನೋದಿರ್ಬೋದು, ನನ್ನ ಬಗ್ಗೆ ಕೇರ್ ಕೊಡೋದು ಇತ್ತೀಚಿನ ಜನರಿಗೆ ಯಾವ ರೀತಿ ಆಗಿ ಪರ್ಸೀವ್ ಮಾಡ್ತಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ದೀಪಾ ಮೇಡಮ್, ಈ ಸಮಸ್ಯೆ ಆಗ್ತಾ ಇರೋದು ಹುಡುಗರ ಕಡೆಯಿಂದ ಅಥವಾ ಹುಡುಗಿರ ಕಡೆಯಿಂದ ಅತಿ ಹೆಚ್ಚು ಸಮಸ್ಯೆ ಕಂಡು ಬರ್ತಾ ಇರೋದು? ಅತಿ ಹೆಚ್ಚು ಸಮಸ್ಯೆ ಇಬ್ರು ಕಡೆಯಿಂದನೂ ಆಗ್ತಾ ಇದೆ. ಹಾಗಾಗಿನೇ ಈ ಕೂಡಿ ಬಾಳೋಣ ಅನ್ನೋ ಸ್ಕೀಮಲ್ಲಿ ಏನು ಮಾಡ್ತಾ ಇದ್ದಾರೆ, ಈ ಪ್ರೀ ಕೌನ್ಸಿಲಿಂಗ್ ಅಲ್ಲಿ ದೇ ವಾಂಟ್ ಟು ಟ್ರೈನ್ ಈ ಹೊಸದಾಗಿ ಮದುವೆ ಆಗೋರು ಏನು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಇದೆ, ಆ ಎಕ್ಸ್ಪೆಕ್ಟೇಷನ್ಸಲ್ಲಿ ರಿಯಲ್ ಎಷ್ಟು, ಡ್ರೀಮ್ಸ್ ಎಷ್ಟು, ಅದನ್ನು ನೀವು ಹೇಗೆ ಫುಲ್ಫಿಲ್ ಮಾಡ್ಕೊಳ್ಬೇಕು, ನೀವು ಸಂಸಾರ ಅಂದರೆ ಹೇಗೆ ಜೀವನ ಮಾಡಬೇಕು, ವೆದರ್ ಈಗ ನೀವು ಸಂಪಾದನೆ ಮಾಡ್ತಿದ್ರೆ ನೀವು ಇನ್ವೆಸ್ಟ್ಮೆಂಟ್ ಹೇಗೆ ಮಾಡಬೇಕು, ಹೇಗೆ ನಿಮ್ಮ ಕಾಸು ಅವ್ರ ಕಾಸು ಒಟ್ಟುಗೂಡಿಸಿ ಅಥವಾ ಸಪ್ರೇಟಾಗಿ ಹೇಗೆ ಉಳಿಸ್ಕೊಳ್ಬೇಕು, ನಿಮ್ಮಿಬ್ಬರ ಮಧ್ಯ ಏನಾದರೂ ಇಶ್ಯೂಸ್ ಬಂತು ಅಂದರೆ ಅದನ್ನು ಹೇಗೆ ಸಾಲ್ವ್ ಮಾಡ್ಕೊಳ್ಬೇಕು, ನಿಮ್ಮಲ್ಲಿ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇದ್ದರೆ ಅದನ್ನು ಹೇಗೆ ಕಮ್ಯುನಿಕೇಟ್ ಮಾಡಬೇಕು. ಸಾಕಷ್ಟು ಸಮಯ ಏನಾಗುತ್ತೆ, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ ಆದರೆ ಅದನ್ನು ಹೇಳಿರೋದಿಲ್ಲ. ಆ ಆಪೋಸಿಟ್ ಸೆಕ್ಸ್ ಯಾರಾದರೂ ಇರ್ಬೋದು, ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು, ಅವ್ರಿಗದು ಅರಿವೇ ಇರೋದಿಲ್ಲ. ಆ ಎಕ್ಸ್ಪೆಕ್ಟೇಷನ್ ಇತ್ತು ನಮ್ಮ ಪಾರ್ಟ್ನರಿನ ಅನ್ನೋದು ತಿಳಿವೇ ಇರೋದಿಲ್ಲ. ಸೊ ಹಾಗಾಗಿ ಈ ಪ್ರೀ ಕೌನ್ಸಿಲಿಂಗಲ್ಲಿ ಏನು ಮಾಡೋಕ್ಕೆ ನ್ಯಾಷನಲ್ ಗೌರ್ಮೆಂಟ್ ಏನದು ಒಂದು ಕಿಟ್ ರಿಲೀಸ್ ಮಾಡಿದ್ದಾರೆ ಟ್ರೈನಿಂಗ್ ಸೆಂಟರ್ಸ್ದು, ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಇವಾಗ ಅದು ಅಪ್ರೂವಲ್ ಕೊಟ್ಟಿದೆ. ಅದರಲ್ಲಿ ಟ್ರೈನಿಂಗ್ ಫಸ್ಟು ನಮ್ಮ ಸೆಂಟರ್ಸಲ್ಲಿರುವಂಥ ನಮ್ಮ ಸೋಷಿಯಲ್ ವರ್ಕರ್ಸ್ಗೆ ಟ್ರೈನಿಂಗ್ ಮಾಡ್ತಿದ್ದಾರೆ. ಆ ಟ್ರೈನ್ಡ್ ಸೋಷಿಯಲ್ ವರ್ಕರ್ಸ್ ಪಾರ್ಟ್ನರ್ಸ್ಗಳಿಗೆ ಹೇಗೆ ಜೀವನ ನಡೆಸಬೇಕು, ಸಂಸಾರ ಹೇಗೆ, ರಿಯಾಲಿಟಿ ಏನು, ಇದು ಅವ್ರು ಮೇಡಮ್ ಹೇಳ್ದಂಗೆ ಫೇರಿ ಟೇಲ್ ಅಲ್ಲ, ಇದು ಜೀವನ ಹೆಂಗೆ ನಡೆಸಬೇಕು, ಅದರಲ್ಲಿ ಏನಷ್ಟು ಸಾಕಷ್ಟು ಮೇಲೆ ಕೆಳಗೆ ಏರು ಇಳಿತ ಇದ್ದೇ ಇರುತ್ತೆ. ಆ ಏರು ಇಳಿತನ ಹೇಗೆ ಅನುಸರಿಸ್ಕೊಂಡು ಹೋಗಬೇಕು, ಯಾವ ಸಮಯದಲ್ಲಿ ಅದು ಅನುಸರಿಸೋಕ್ಕೆ ಆಗಲ್ಲ, ಯಾವ ಸಮಯದಲ್ಲಿ ಅದು ನಿಮ್ಮ ಕೈಯಿಂದ ಅದನ್ನು ಸರಿ ಮಾಡೋಕ್ಕೆ ಆಗೋದಿಲ್ಲ ಸ್ಥಿತಿ ಎನ್ನುವಾಗ ಹೇಗೆ ನೀವು ಎಕ್ಸ್ಪರ್ಟ್ಸ್
ಸಜೆಷನ್ಸ್ ಕೌನ್ಸಿಲಿಂಗ್ ಅಥವಾ ನೀವು ಮ್ಯಾರಿಟಲ್ ಕೌನ್ಸಿಲಿಂಗ್ ತೊಗೊಂಡು ಆಗ ನನ್ನ ಮದುವೆ ಆದ ನಂತರನೂ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಈ ಪ್ರೀ ಕೌನ್ಸಿಲಿಂಗ್ ಸೆಷನಲ್ಲಿ ಅವರು ತಿಳಿಸ್ಕೊಡ್ತಾರೆ. ಆ್ಯಂಡ್ ಐ ಥಿಂಕ್ ಇದು ಒಂದು ಒಳ್ಳೆ ಮೂವ್. ಯಾಕೆ ಅಂದರೆ ಮುಂಚೆ ಈ ಏನು ಪ್ರೀ ಕೌನ್ಸಿಲಿಂಗ್ ಮಾಡ್ತಿದ್ರು ಅದನ್ನು ತಂದೆ ತಾಯಿ ಅವರ ಸಂಬಂಧಿಕರು ಮಾಡ್ತಿದ್ರು. ಈಗ ತಂದೆ ತಾಯಿ ಅವ್ರ ಸಂಬಂಧಿಕರು ಅಷ್ಟು ಕ್ಲೋಸ್ ಇಲ್ಲ, ಯಾಕಂದರೆ ಎಲ್ಲರೂ ಅವ್ರವ್ರ ಜೀವನದಲ್ಲಿ ಬ್ಯುಸಿ ಇದ್ದಾರೆ. ಆ್ಯಂಡ್ ಮುಂಚೆ ಥರ 5 ಜನ 6 ಜನ ಮಕ್ಕಳಿಲ್ಲ ಇವಾಗ. ಸೊ ಅದು ಅಕ್ಕ ತಂಗಿರೆಲ್ಲ ಹೇಳ್ಕೊಟ್ಟಿರೋರು, ಅಣ್ಣ ತಮ್ಮಂದ್ರೆ ಹೇಳ್ಕೊಡೋರು. ಈಗ 1 ಮಗು ಅಥವಾ ಮ್ಯಾಕ್ಸಿಮಮ್ 2 ಮಗು ಅಥವಾ 3 ಮಗು ಇರೋದ್ರಿಂದ ಸಾಕಷ್ಟು ಡಿಸ್ಕಷನ್ ಆಗೋದಿಲ್ಲ. ದೇರ್ ಇಸ್ ಕಮ್ಯುನಿಕೇಷನ್ ಗ್ಯಾಪ್ ಬಿಟ್ವೀನ್ ಫ್ಯಾಮಿಲಿ ಮೆಂಬರ್ಸ್ ಇಟ್ ಸೆಲ್ಫ್. ಮೇಡಮ್ ಮಂಜುಳಾ ಮೇಡಮ್ ಅವರು, ಈಗ 7 ಜನ್ಮ ಜೊತೆಲಿ ಇರಬೇಕು ಅಂತೇಳಿ ಸಪ್ತಪದಿ ತುಳಿತಾರೆ, ಆ ಸಂಬಂಧ ಗಟ್ಟಿ ಆಗಿರುತ್ತೆ. ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಕಾರಣದಿಂದ ಡಿವೋರ್ಸ್ ಅಂತಕ್ಕೆ ಹೋಗ್ಬಿಡುತ್ತಲ್ಲ, ಅಂದರೆ ಸಂಬಂಧಕ್ಕೆ ವ್ಯಾಲ್ಯೂನೇ ಇಲ್ವಾ ಇತ್ತೀಚೆಗೆ? ಸರ್, ಚೆನ್ನಾಗಿರೋ ದಂಪತಿಗಳನ್ನ ನೋಡಿದ್ರೆ ನಾವು ಅದಕ್ಕೆ ವ್ಯಾಲ್ಯೂ ಇದೆ ಅಂತ ಹೇಳ್ಬೋದು. ನಾನು ಮೊದಲೇ ನನ್ನ ಮಾತುಗಳನ್ನ ನಾನು ಇಲ್ಲಿ ಮತ್ತೆ ನೆನಪಿಸೋದಾದರೆ ಸರ್, ಮದುವೆ ಅನ್ನೋದು 2 ಕುಂಡಲಿಗಳ ಮಧ್ಯೆ, 2 ಕುಟುಂಬಗಳ ಮಧ್ಯೆ ಆಗ್ತಿದೆ, 2 ಮನಸ್ಸುಗಳ ಮಧ್ಯೆ ಆಗ್ತಿಲ್ಲ. ನನ್ನ ಗಂಡ ನನ್ನ ಸಂಗಾತಿ ಅಂತ ನಾನು ಆಯ್ಕೆ ಮಾಡ್ಕೋಬೇಕು, ನನ್ನ ಸಂಗಾತಿ ಆಗೋರು ಇವಳು ನನ್ನ ಸಂಗಾತಿ ಅಂತ ಅವ್ರು ಆಯ್ಕೆ ಮಾಡ್ಕೊಳ್ಬೇಕು. ಈ ಸಿಚುವೇಶನ್ ಯಾರಿಬ್ಬರ ಮಧ್ಯೆ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗಲ್ಲಿ ಸರಿ ನಾವಿಬ್ಬರು ಇಷ್ಟಪಡ್ತಿದ್ದೀವಿ, ನಾವಿಬ್ಬರು ಮದುವೆ ಆಗ್ತಿದ್ದೀವಿ, ಸೊ ನಮ್ಮಿಬ್ಬರಿಗೂ ನಮ್ಮ ಅಭಿರುಚಿಗಳು ಹೊಂದಾಣಿಕೆ ಆಗ್ತಿದೆ, ಅಭಿಲಾಷೆಗಳು ಹೊಂದಾಣಿಕೆಗಳಾಗ್ತಿದೆ ಅಂತ ಹೇಳಿದ್ರೆ ಅಂತಲ್ಲಿ ನಾವು ಯಾವ ಈ ಸಂಬಂಧ ಪ್ರೀತಿ ವಾತ್ಸಲ್ಯ ಇದ್ರ ಮೌಲ್ಯ ನಾವು ಕೇಳ್ಕೊಬೋದು ಸರ್. ಎಲ್ಲಿ ಇವತ್ತಿನ ದಿನಗಳಲ್ಲಿ ಇಬ್ಬರು ಭವಿಷ್ಯ ನೋಡ್ತಾರೆ, ಇಬ್ಬರು ಜನ್ಮ ದಿನಾಂಕ ಟ್ಯಾಲಿ ಮಾಡ್ತಾರೆ, ಇಬ್ಬರು ಜನ್ಮ ನಕ್ಷತ್ರ ಟ್ಯಾಲಿ ಮಾಡ್ತಾರೆ, ಅವರಿಬ್ಬರಿಗೆ ಹೊಂದಾಣಿಕೆ ಆಗುತ್ತೆ ಅಂತ ನೋಡೋದಿಲ್ಲ. ಸೊ ಹಾಗಾಗಿ ಎಷ್ಟೋ ಮದುವೆಗಳು ಕೂಡ ಇಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಇಲ್ಲೋ ಅನ್ನೋ ಕಾರಣಕ್ಕೋಸ್ಕರ ಮುರ್ಕೊಂಡು ಬೀಳೋ ಸಾಧ್ಯತೆಗಳಿದೆ ಸರ್. ನೋಡಿ, ನಮ್ಮ ಭಾರತ ದೇಶದಲ್ಲಿ ಮಹಾರಾಷ್ಟ್ರ ಗೇಟ್ ವೇ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಸೊ ಅಲ್ಲಿ ಅತಿ ಹೆಚ್ಚು ವಿಚ್ಛೇದನಗಳು ದಾಖಲಾಗತಕ್ಕಂಥ ರಾಜ್ಯ ಅದು ಮಹಾರಾಷ್ಟ್ರ ರಾಜ್ಯ. ಸೊ ಅಲ್ಲಿ ಯಾಕೆ ಜಾಸ್ತಿ ವಿಚ್ಛೇದ ಪ್ರಕರಣಗಳ ದಾಖಲಾಗ್ತಾ ಇದಾವೆ ಅಂದರೆ, ಒಂದು ನ್ಯಾಷನಲ್ ಬಿಸ್ನೆಸ್ಗಳು ನಡ್ತಕ್ಕಂಥ ನೆಲ ಅದು. ಅದಾದಮೇಲೆ ಜೊತೆಗೆ ಫಿಲ್ಮ್ ಇಂಡಸ್ಟ್ರಿ ಇದೆ. ಸೊ ಜೊತೆಗೆ ಬ್ಯೂಟಿ ಇಂಡಸ್ಟ್ರಿ ಕಂಪ್ಲೀಟಾಗಿ ಏನು ಕಮರ್ಷಿಯಲ್ ಏನು ನಾವು ಫ್ರೇಮಲ್ಲಿ ನೋಡಬೇಕಾಗ್ತೀವಲ್ಲ ತಂತ್ರಜ್ಞಾನ, ಅದಕ್ಕೆ ಸೆಟ್ ಆಗುವಂಥ ದೇಶ. ಮತ್ತು ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಜನ ಅಲ್ಲಿ ಬಂದು ನೆಲೆಸೋದ್ರಿಂದ ಅಲ್ಲಿ ಡಿವೋರ್ಸ್ಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳ್ಬೋದು. 11.87 ಅಲ್ಲಿ ಪರ್ಸೆಂಟೇಜ್ ಇದೆ ಡಿವೋರ್ಸ್ಗಳ ಸಂಖ್ಯೆ. ಹಾಗೆ ನಮ್ಮ ಕರ್ನಾಟಕಕ್ಕೆ ನಾವು ಸೆಕೆಂಡ್ ಏನು ರ್ಯಾಂಕಿಂಗ್ ಪಡೆಯೋ ರಾಜ್ಯ ಅಂದರೆ ಕರ್ನಾಟಕ ಅಂತ ಹೇಳ್ಬೋದು. ಅದರಲ್ಲಿ ಬೆಂಗಳೂರು ಏನಕ್ಕೆ ಅಂತ ಹೇಳಿದ್ರು, ಇದು ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಇಲ್ಲಿ ಎಲ್ಲ ರಾಜ್ಯದವರ ಒಂದು ಆಶ್ರಿತ ಕೇಂದ್ರ ಅಂತಲೂ ಹೇಳ್ಬೋದು. ಈ ರೀತಿಯಾಗಿ ಒಂದು ರಾಜ್ಯ ಆದಮೇಲೆ ಒಂದು ರಾಜ್ಯ ಬೆಳ್ಕೊಂಡು ಹೋಗುತ್ತೆ. ಕೊನೆಯ ರಾಜ್ಯ ಇರೋದು ಡೆಲ್ಲಿ. ನೋಡಿ, ನಾವು ಹೇಳೋದು ರಾಜಧಾನಿ ಡೆಲ್ಲಿ ಅಂತ, ಆದರೆ ಡೆಲ್ಲಿ ಇರೋದು 5th ಪೊಸಿಷನ್ನಲ್ಲಿ. ಈ 2 ರಾಜ್ಯಗಳು ಯಾಕೆ ಜಾಸ್ತಿ ಡಿವೋರ್ಸಲ್ಲಿ ಇದೆ ಅಂದರೆ ಒಂದೇ ಒಂದು ಕಾರಣ, ಜಾಸ್ತಿ ಬಿಸ್ನೆಸ್ಗಳು, ವಹಿವಾಟುಗಳು, ಜನ ಬಂದು ಹೋಗೋ ಏನು ಕೇಂದ್ರಗಳಾಗಿದೆ ಅಲ್ಲ. ಹಾಗಾಗಿ ಈ 2 ರಾಜ್ಯಗಳಲ್ಲಿ ವಿಚ್ಛೇದನಗಳನ್ನ ಸಲ್ಲಿಸತಕ್ಕಂಥ ರೇಟು ಜಾಸ್ತಿ ಇದೆ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ 11.7% ಡಿವೋರ್ಸ್ಗಳ ಫೈಲ್ ಮಾಡೋ ಸಂಖ್ಯೆ ಇದೆ ಅಂತ ಹೇಳ್ಬೋದು ಸರ್. ಇನ್ನು ಸಂಬಂಧದ ಮೌಲ್ಯ ಮಾತಾಡೋದಾದರೆ, ಸೊ ನಾವು ಈಗ ಒಂದು ಕೂಡು ಕುಟುಂಬದಲ್ಲಿದ್ದರೆ ಅಪ್ಪ ಅಮ್ಮನ ಸಂಬಂಧ ನೋಡಿರ್ತೀವಿ, ಅಕ್ಕ ಭಾವನ ಸಂಬಂಧ ನೋಡಿರ್ತೀವಿ, ಆಮೇಲೆ ತಂಗಿ ವ್ಯಾಲ್ಯೂ ಇಲ್ಲದೆ ಇರೋದು ಅದು ಕೂಡ ಕಾರಣ ಇರಬಹುದು ಅಂತ ಹೇಳ್ತಾ ಇದೆ. ತುಂಬಾ ಅದೇ ಕಾರಣ ಸರ್ ಅಂತ ಹೇಳ್ಬೋದು. ಜೊತೆಗೆ ನೈತಿಕ ಮೌಲ್ಯನೂ ಕುಸಿತಾ ಇದೆ ಅಂತ ಹೇಳ್ಬೋದು. ಸೊ ಗಂಡನಿಗೆ ಏನಾದರೂ ಆದರೆ ಹೆಂಡತಿಗೆ ಏನೋ ಆಯಿತು ಅನ್ನೋ ಪೇನ್ ಪಡುವಂಥ ಸಿಚುವೇಶನ್ ಅಲ್ಲಿ ಹೆಂಡತಿ ಇರಬೇಕಾದ್ರೆ, ಆದರೆ ಅದೇ ಏನಾದರೂ ಆಗಲಿ ಅವನ ಜೀವನ ಅನ್ನೋದು ಬೇರೆ. ಸೊ ಹಾಗಾಗಿ ಅದನ್ನೆಲ್ಲವೂ ಕೂಡ ಬೆಳೀತಾನೆ ಕಲ್ಕೊಂಡು ಬರುವಂಥ ಈ ಸಮಾಲೋಚನಾ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಅನ್ನೋ ನಿರ್ಧಾರ ಇದೆಯಲ್ಲ, ಅಲ್ಲಿ ಯಾವ ವಿಚಾರದ ಬಗ್ಗೆ ಚರ್ಚೆ ಆಗಬೇಕು? ಮಮತಾ ಮೇಡಮ್ ಅವರೇ, ಈಗ ಹುಡುಗರ ಯಕ್ಷ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅರೇಂಜ್ ಮ್ಯಾರೇಜ್ ಆಗಿದವ್ರಿಗೂ ಕೂಡ ಡಿವೋರ್ಸ್ ಆಗ್ತಾ ಇದೆ, ಲವ್ ಮ್ಯಾರೇಜ್ ಇದ್ರೂ ಕೂಡ ಡಿವೋರ್ಸ್ ಆಗ್ತಾ ಇದೆ. ಸೊ ಮದುವೆ ಆಗಬೇಕಾ ಬೇಡವಾ ಅನ್ನೋದು ಒಂದು ಕಡೆ ಆದರೆ, ಯಾವುದು ಬೆಟ್ರು, ಅರೇಂಜ್ ಬೆಟ್ರಾ ಅಥವಾ ಲವ್ ಮ್ಯಾರೇಜ್ ಬೆಟ್ರಾ? ಏನು ಸಜೆಷನ್ ಕೊಡ್ತೀರಿ? ಲವ್ ಮ್ಯಾರೇಜ್ ಇರಲಿ, ಅರೇಂಜ್ ಮ್ಯಾರೇಜ್ ಇರಲಿ, ಯಾವಾಗಲೂ ಒಂದು ಮದುವೆ ಅಥವಾ ದಾಂಪತ್ಯ ನಿಂತ್ಕೊಳ್ಳೋದು ಕೆಲವು ಫ್ಯಾಕ್ಟರ್ಸ್ ಮೇಲೆ. ಅದೇನೆಂದರೆ ಒಬ್ಬರ ಮೇಲೆ ಇರೋವಂಥ ಪ್ರೀತಿ, ಬಾಂಧವ್ಯ,
ಅಂಡರ್ಸ್ಟ್ಯಾಂಡಿಂಗ್, ಕಮ್ಯುನಿಕೇಷನ್ ಇವೆಲ್ಲ ಚೆನ್ನಾಗಿದ್ದಾಗ ಎಲ್ಲ ಮದುವೆ ಅರೇಂಜ್ಡ್ ಆಗಿರ್ಬೋದು ಅಥವಾ ಲವ್ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಬಟ್ ಈಗ ಏನಾಗ್ತಿದೆ, ಭ್ರಮಾನಿರಸರಾಗ್ತಿದ್ದಾರೆ. ಅರೇಂಜ್ ಮ್ಯಾರೇಜ್ ಪ್ರಕ್ರಿಯೆಯಿಂದ ನೋಡಿದರೆ ಒಂದು ಕುಂಡ್ಲಿಯಿಂದ ನೋಡಿ ತಂದೆ ತಾಯಿ ಮದುವೆನ ಡಿಸೈಡ್ ಮಾಡ್ತಾರೆ. ತಂದೆ ತಾಯಿ ಮದುವೆನ ಡಿಸೈಡ್ ಮಾಡೋದು ಯಾವ ಬೇಸಿಸ್ ಮೇಲೆ? ಹುಡುಗ ಎಷ್ಟು ವೆಲ್ ಸೆಟಲ್ಡ್ ಇದ್ದಾನೆ, ಎಷ್ಟು ಆಸ್ತಿ ಅಂತಸ್ತಿದೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಗಿದೆ, ಆ ರೀತಿಯಿಂದ ನೋಡಿ ಅವನ ಎಜುಕೇಷನ್ ಏನು, ವೆದರ್ ಈಸ್ ಏಬಲ್ ಟು ಟೇಕ್ ಕೇರ್ ಆಫ್ ಮೈ ಚೈಲ್ಡ್, ಆ ರೀತಿಯೆಲ್ಲ ಯೋಚನೆ ಮಾಡಿ ಒಂದು ವ್ಯಾವಹಾರಿಕವಾಗಿ ಅರೇಂಜ್ ಮ್ಯಾರೇಜಸಲ್ಲಿ ಮದುವೆನ ಡಿಸೈಡ್ ಮಾಡ್ತಾರೆ. ಅದು ಫ್ಯೂಚರಿಸ್ಟಿಕ್ ಆಗಿರುತ್ತೆ ಆ್ಯಂಡ್ ಸಾಕಷ್ಟು ರೀತಿಯಲ್ಲಿ ಅದು ಒಂದು ಫಿನಾನ್ಷಿಯಲ್ ವ್ಯವಹಾರ ರೀತಿಯಲ್ಲಿ ಮದುವೆ ನಡೆಯುತ್ತೆ. ಆವಾಗಲೂ ಕೂಡ ಏನು ಹೇಳ್ಕೊಡ್ತಾರೆ ತಂದೆ ತಾಯಿ? ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ಕೊಡ್ತಾರೆ. ಬಟ್ ಅಡ್ಜಸ್ಟ್ಮೆಂಟ್ ಇಸ್ ಅ ವೆರಿ ಶಾರ್ಟ್ ಟರ್ಮ್ ವರ್ಡ್. ಇಲ್ಲಿ ಆಗಬೇಕಾಗಿರೋದೇನು? ಹೊಂದಾಣಿಕೆ. ಅದು ಎಷ್ಟೇ ನೀವು ರೀತಿಯಿಂದ ಹೇಳಿದರೂ ನೈತಿಕತೆ ಕುಸಿತಾ ಇರೋದ್ರಿಂದ ಆ ಹೊಂದಾಣಿಕೆ ಅನ್ನೋದು ಅಷ್ಟು ಸುಲಭವಾಗಿ ಬರೋದಿಲ್ಲ. ಆ ಹೊಂದಾಣಿಕೆ ಅನ್ನೋದು ಸಾಕಷ್ಟು ಟಫ್ ಸಿಚುವೇಶನ್ನ ಡೀಲ್ ಮಾಡಿದ ಮೇಲೆ, ರಿಯಲಿಸ್ಟಿಕ್ ಸಿಚುವೇಶನ್ ಎಕ್ಸ್ಪೀರಿಯನ್ಸ್ ಆದಮೇಲೆ ಬರೋವಂಥದ್ದು ಮೈಂಡ್ಸೆಟ್. ಆದಷ್ಟು ಓಪನ್ ಮೈಂಡೆಡ್ ಆಗಿ ನೀವು ಮದುವೆನಲ್ಲಿ ಎಂಟರ್ ಆದರೆ ನಿಮಗೆ ಬರೋವಂಥದ್ದು ಹೊಂದಾಣಿಕೆ. ಈಗ ಲವ್ ಮ್ಯಾರೇಜಸ್ಸಲ್ಲಿ ಕೂಡ ಎಷ್ಟೋ ವರ್ಷದಿಂದ ಪ್ರೀತಿ ಮಾಡಿದರೂ ಮದುವೆ ಆಗಿ 2 ಅಥವಾ 3 ತಿಂಗಳಲ್ಲಿ ಡಿವೋರ್ಸ್ ಯಾಕೆ ಹೋಗ್ತಾರೆ? ಎಷ್ಟೇ ಅಂಡರ್ಸ್ಟ್ಯಾಂಡಿಂಗ್ ಇದ್ರೂ ಕೂಡ ಮದುವೆ ಆದಮೇಲೆ ಆ ವ್ಯಕ್ತಿಯ ಬೇರೆ ರೀತಿಯ ಮುಖಾನೇ ಅವರಿಗೆ ಪರಿಚಯ ಆಗುತ್ತೆ. ಯಾಕಂದರೆ ಡ್ಯೂರಿಂಗ್ ದ ಲವ್ ಸ್ಟೇಜಸ್ ಅಲ್ವಾ, ದ ಪರ್ಸನ್ ವಿಲ್ ಶೋ ದ ಬೆಸ್ಟ್ ಬಿಹೇವಿಯರ್ ಟು ದ ಪೀಪಲ್. ನಾನು ಇಷ್ಟು ಒಳ್ಳೆಯವನು ಅನ್ನೋ ರೀತಿ ಪ್ರೊಜೆಕ್ಟ್ ಮಾಡ್ತಿರ್ತಾರೆ. ದ ಮಿನಿಟ್ ಮದುವೆ ಆಗ್ತಿದ್ದಂಗೆ ಅವರು ಟ್ರೂ ಕಲರ್ಸ್ ವಿಲ್ ಕಮ್ ಔಟ್. ಅಲ್ಲಿ ಎಲ್ಲೋ ನಿರೀಕ್ಷೆಗಳು ಮ್ಯಾಚ್ ಆಗೋದಿಲ್ಲ. ನೀನು ಈ ರೀತಿನ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿ ಡಿವೋರ್ಸ್ಗೆ ಹೋಗ್ತಾ ಇದೆ. ಸೊ ಒಟ್ಟಲ್ಲಿ ಅರೇಂಜ್ ಮ್ಯಾರೇಜಸ್ಸಲ್ಲೂ ಡಿವೋರ್ಸ್ ಹೈ ಇದೆ, ಲವ್ ಮ್ಯಾರೇಜಸ್ಸಲ್ಲೂ ಡಿವೋರ್ಸ್ ಹೈ ಇದೆ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಇಲ್ಲ, ನಾನು ಅದನ್ನು ಹೇಳ್ತಾ ಇಲ್ಲ. ಬಟ್ ಮದುವೆ ಆಗೋದಕ್ಕಿಂತ ಮುಂಚೆ ನೀವು ಯಾವ ಇನ್ಸ್ಟಿಟ್ಯೂಷನ್ಗೆ ಯಾವ ರೀತಿಗೋಸ್ಕರ ಹೋಗ್ತಿದ್ದೀರಾ? ಮದುವೆ ನೀವು ಬರೀ ಏಜ್ ಆಗಿದೆ ಅಂತ ಮಾಡ್ಕೋತಿದ್ದೀರಾ, ಅಥವಾ ಮದುವೆ ನಾನು ಮಾಡ್ಕೊಳ್ಳೇಬೇಕು, ನಾನು ಜೀವನದಲ್ಲಿ ಸೆಟಲ್ ಆಗಬೇಕು ಅಂತ ಮಾಡ್ಕೋತಿದ್ದೀರಾ, ಅಥವಾ ಮಕ್ಕಳಾಗಬೇಕು, ನನ್ನ ವಂಶ ಉದ್ಧಾರ ಆಗಬೇಕು ಅಂತ ಮಾಡ್ಕೋತಿದ್ದೀರಾ? ಯಾವ ರೀಸನ್ಗೋಸ್ಕರ ಆ ಕ್ಲಾರಿಟಿ ಇಲ್ಲ ಅಂದರೆ ಮದುವೆ ಆಗೋದ್ರೊಳಗೆ ಅರ್ಥ ಇಲ್ಲ. ಮೇಡಮ್ ಅವರೇ, ದೀಪಾ ಮೇಡಮ್ ಅವರೇ, ಈಗ ಈ ಸೆಲೆಬ್ರಿಟಿಗಳು ಅವರ ಮದುವೆ ಬಂದಾಗ 1, 2, 3, 4, 5 ತನಕ ಆಗಿದ್ದಾರೆ, ಅದು ಒಂದು ಕಡೆ. ಬಟ್ ಅವರ ಎಫೆಕ್ಟು ಜನಸಾಮಾನ್ಯರ ಮೇಲೆ ಪರಿಣಾಮ ಬೀರ್ತಿದೆಯಾ ಅವರ ಡಿವೋರ್ಸ್ಗಳ ಸಂಖ್ಯೆ? ನನ್ನ ಅಭಿಪ್ರಾಯ ಕೇಳಿದ್ರೆ ಮೇ ನಾಟ್ ಬಿ. ಯಾಕಂದರೆ ಈ ಕಾಲದಲ್ಲಿ ಏನು ನಡೀತಿದೆ ಅಂದರೆ, ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ, ತುಂಬ ಕ್ಯಾಶುಯಲ್ ಆಗಿ ರಿಲೇಷನ್ಶಿಪ್ಸ್ನ ತಗೊಳ್ತಾ ಇರೋದ್ರಿಂದ ಮದುವೆ ಕೂಡ ಮಾಡ್ಕೊಳ್ಳುವಾಗ ಇದೂ ತುಂಬ ರಿಲ್ಯಾಕ್ಸ್ಡ್ ಆಗಿರುತ್ತೆ. ರಿಲೇಷನ್ಶಿಪ್ ಥರ ಏನಂತ ಟೆನ್ಷನ್ ಇರೋದಿಲ್ಲ, ರೆಸ್ಪಾನ್ಸಿಬಿಲಿಟಿ ಇರೋದಿಲ್ಲ ಅನ್ನೋದು ಅಭಿಪ್ರಾಯ. ಬಟ್ ಮದುವೆ ಆಗಲ್ಲ. ಮದುವೆ ಅಂದರೆ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ. ಗಂಡ ಹೆಂಡತಿ ಇಬ್ಬರೂ ಅವರವರ ರೆಸ್ಪಾನ್ಸಿಬಿಲಿಟಿನ ನೀಟಾಗಿ ನಿಭಾಯಿಸ್ಕೊಂಡು ಹೋಗಬೇಕು. ಒಬ್ಬರು ನಿಭಾಯಿಸದೇ ಇದ್ದರೆ ಹೇಗೆ 2 ಚಕ್ರ ಕರೆಕ್ಟಾಗಿ ಹೋಗಬೇಕಿಲ್ಲ ಅಂದರೆ ಅದು ಗಾಡಿ ಸಾಗಲ್ಲ ಅಂತಾರೆ. ಹಾಗೆ ಮದುವೆ ಅಂದರೆ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಮತ್ತು ಈಕ್ವಾಲಿಟಿ. ಇಬ್ಬರು ಗಂಡ ಹೆಂಡತಿ ಅವ್ರಿಗೆ ಸಿಗಬೇಕಾದ ಅವರ ಮರ್ಯಾದೆ ಕೊಡಬೇಕು, ಅವ್ರನ್ನ ಸಮನಾಗಿ ನೋಡಬೇಕು. ಈಗ ಈ ಕಾಲದಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಮೆಜಾರಿಟಿ, ಈವನ್ ಅಪ್ಪರ್ ಮಿಡಲ್ ಕ್ಲಾಸ್ ಅವ್ರ ಲೋವರ್ ಮಿಡಲ್ ಕ್ಲಾಸ್ ಆದ್ರೂ ಇಬ್ಬರೂ ಗಂಡ ಹೆಂಡತಿ ಕೆಲ್ಸಕ್ಕೆ ಹೋಗುವಂಥ ಕಾಲ. ಹಾಗಿರುವಾಗ ಇಬ್ಬರೂ ಕೆಲ್ಸಕ್ಕೆ ಹೋಗುವಂಥ ಕಾಲದಲ್ಲಿ ಹೆಂಡತಿನೂ ಕೆಲ್ಸಕ್ಕೆ ಹೋಗಿ ಬರ್ತಾ ಇದ್ದಾರೆ ಅಂದರೆ ಗಂಡ ಮನೆಗೆ ಬಂದಮೇಲೆ ಸ್ವಲ್ಪ ಮನೆ ಕೆಲಸಗಳು ಹೆಂಡತಿಗೆ ಸಾಥ್ ಕೊಟ್ಟು ಹೆಂಡತಿ ಜೊತೆ ಕೆಲಸ ಮಾಡಬೇಕು. ಬಟ್ ಮಾಡೋದಿಲ್ಲ. ಸೊ ಇನ್ನು ಹಳೆ ಕಾಲದ ಥರ ಇಲ್ಲ, ನನ್ನ ಗಂಡ ನಾನು ಮಾಡೋದಿಲ್ಲ, ಈ ಥರ ವಾತಾವರಣ ಇದ್ದರೆ ಅದು ಶೇರ್ಡ್ ರೆಸ್ಪಾನ್ಸಿಬಿಲಿಟಿನೂ ಆಗಲ್ಲ, ಆ ಹೆಂಡತಿಗೆ ಅವ್ರದ್ದು ರೈಟು ಕೂಡ ಕೊಡೋದಿಲ್ಲ. ಈ ಹಲವಾರು ಕಾರಣಗಳಿಂದ ರೀಸನ್ಸ್ ಇರ್ಬೋದು. ಸೊ ಸೆಲೆಬ್ರಿಟಿ ಆಗ್ತಾ ಇದ್ದಾರೆ ಅಂದಿದ ತಕ್ಷಣ ಇವರು ಆಗ್ತಾರೆ ಅಂತ ನನ್ನ ಅಭಿಪ್ರಾಯ ಅದು ಇನ್ಫ್ಲೂಯೆನ್ಸ್ ಮಾಡಲ್ಲ ಅನ್ಸುತ್ತೆ. ನಾನು ಹೇಳ್ತಾರೆ ಅವ್ರು ಹಂಗೆ ಮಾಡ್ಬೋದಲ್ಲ, ಅವ್ರು ಹಂಗಿದ್ರೆ ನಾವು ಯಾಕೆ ಹಂಗೆ ಇರಬಾರ್ದು ಅಂತ ಹೇಳಿ ಅವ್ರ ಫಾಲೋವರ್ಸ್ಗೆ ಹೇಳ್ತಾ ಇರೋದು ನಾನು ಮಾತಾಡ್ಬೋದಾ? ಮೇಡಮ್ ಹೇಳಿದ ಪಾಯಿಂಟಲ್ಲಿ ನಾನು ಸ್ವಲ್ಪ ಆಪೋಸಿಟ್ ಪರ್ಸ್ಪೆಕ್ಟಿವ್ ಇದೆ. ಯಾಕಂದರೆ ನಮ್ಮ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ಸ್ ಆಲ್ವೇಸ್ ಇನ್ಫ್ಲುಯೆನ್ಸ್ ಅ ಪರ್ಸನ್. ನಮ್ಮ ಚಾಯ್ಸಸ್ ನಾವು ಏನೇನು ಮಾಡ್ತೀವಿ ಜೀವನದಲ್ಲಿ, ನಮ್ಮ ಸುತ್ತಮುತ್ತಲು ಏನು ಟ್ರೆಂಡ್ ನಡೀತಾ ಇದೆಯಲ್ಲ ಅದನ್ನು ಫಾಲೋ ಮಾಡುವಂಥ ಜನ ತುಂಬ ಜನ. ಮೀಡಿಯಾದೊಳಗೆ ಎಷ್ಟು ಹೊತ್ತು ತೋರಿಸ್ತೀರಿ ಅನ್ನೋದ್ರ ಮೇಲೆ ಇನ್ಫ್ಲುಯೆನ್ಸ್ ಆಗುತ್ತೆ. ಒಂದು ಮದುವೆನ ನೀವು 8-10 ದಿವಸ, ಈಗ ಫಾರ್ ಎಕ್ಸಾಂಪಲ್ ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲಿಲ್ಲ ಅಂದರೂ ಹೇಳಲೇಬೇಕಾಗಿರೋದಂಥದ್ದು ನಾಗಚೈತನ್ಯ ಆ್ಯಂಡ್ ಸಮಾಂತ ಡಿವೋರ್ಸ್
2021 ಆಯಿತು. 4 ವರ್ಷ ಇಬ್ಬರು ಒಬ್ಬರನ್ನೊಬ್ಬರನ್ನ ಪ್ರೀತಿ ಮಾಡಿ ಹಲವಾರು ವರ್ಷ 4 ವರ್ಷ ಸಂಸಾರ ಮಾಡಿ ಅವರು ಡಿವೋರ್ಸ್ ತೊಗೊಂಡ್ರು. ಇದ್ರ ಮೇಲೆ ನಾನು ಇಬ್ಬರು ಮೇಲೂ ಮ್ಯೂಚುವಲ್ ಹೇಟ್ರೆಡ್ ಎಷ್ಟಿದೆ. ಈಗ ಇಬ್ಬರೂ ವಿವಾಹ ಮಾಡಿಕೊಂಡ್ರೂ ಕೂಡ ಜನತೆ ವಿವಾಹನ ಹೇಗೆ ನೋಡ್ತಿದೆ, ಅವರಿಂದ ಎಷ್ಟು ಮಟ್ಟಿಗೆ ಕಲಿತಾ ಇದೆ ಆ್ಯಂಡ್ ಯಾವ್ಯಾವ ಟರ್ಮ್ಸ್ ಒಬ್ರಿಗೊಬ್ರಿಗೆ ಯೂಸ್ ಮಾಡಿಕೊಂಡು ಜಜ್ಮೆಂಟ್ ಮಾಡ್ತಿದೆ ಅನ್ನೋದು ಅವ್ರ ಮನಸ್ಸಲ್ಲೂ ಪರಿಣಾಮ ಬೀಳ್ತಾ ಇರುತ್ತೆ. ಸುತ್ತಮುತ್ತಲು ನೋಡ್ತಿರೋ ಈ ಸೋಷಿಯಲ್ ಯುಗದಲ್ಲಿ, ಡಿಜಿಟಲ್ ಯುಗದಲ್ಲಿ ಎಲ್ಲರ ಮೇಲೂ ಪರಿಣಾಮ ಬೀಳ್ತಾ ಇರುತ್ತೆ. ಬಿಕಾಸ್ ಯು ಲುಕ್ ಅಟ್ ಕಪಲ್ ಗೋಲ್ಸ್ ನಾವು. ಯಾಕೆ ಒಂದು ಐಡಿಯಲ್ ಮ್ಯಾರೇಜನ್ನ ಫಿಲ್ಮ್ ಮಾಡಿ ತೋರಿಸ್ಬಿಡ್ತೀವಿ ಸೋಷಿಯಲ್ ಮೀಡಿಯಲ್ಲಿ. ನನ್ನ ಪ್ರಕಾರ ಇದು ಕಪಲ್ ಗೋಲ್, ನಾನು ಹಿಂಗೆ ಇರಬೇಕು, ಬಟ್ ಅದು ಹಂಗೆ ಇಲ್ವಾ, ಮುಗೀತು. ಸೊ ಇಟ್ ಈಸ್ ಡೆಫಿನೆಟ್ಲಿ ಹ್ಯಾವಿಂಗ್ ಲಾಡ್ ಆಫ್ ಇನ್ಫ್ಲೂಯೆನ್ಸ್. ಎಸ್ ಮಂಜುಳಾ ಮೇಡಮ್ ಅವ್ರು, ಈಗ ಕೆಲವೊಬ್ಬರು ಹೇಳ್ತಾ ಇರೋವಂಥದ್ದು ಏನಂದರೆ, ಈಗ 1, 2, 3 ಮದುವೆ ಆಗಿ ಒಂದಾಗ್ತಾರೆ, ಸ್ವಲ್ಪ ದಿನ ಜೊತೇಲಿ ಇರ್ತಾರೆ, 1 ವರ್ಷ ಆದ ನಂತರ ಮತ್ತೆ ಡಿವೋರ್ಸು, ಇನ್ನೊಂದು ಮದುವೆ, ಮತ್ತೆ ಡಿವೋರ್ಸ್, ಇನ್ನೊಂದು ಮದುವೆ. ಅಂದರೆ ವ್ಯವಸ್ಥಿತವಾಗಿ ದಂಧೆ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಂತ ಚರ್ಚೆ. ಬಟ್ ಈ ವರ್ಡ್ನ ಬಳಸಬೇಕು ಇಲ್ಲೋ ಗೊತ್ತಿಲ್ಲ. ಬಟ್ ಯಾಕೆಂದರೆ ಹೊರಗಡೆ ಚರ್ಚೆ ಆಗ್ತಾ ಇರೋದು ಅದೇ, ಅಂದರೆ ಇದು ಕಾನೂನು ರೀತಿಯಲ್ಲಿ ವ್ಯವಸ್ಥಿತವಾಗಿ ದಂಧೆ ಶುರು ಮಾಡಿಬಿಟ್ಟಿದ್ದಾರಾ ಅನ್ನುವಂಥ ಚರ್ಚೆಗಳು ಹೊರ ಆಗ್ತಾ ಇದೆ. ಈ ಪರಿ 1, 2, 3, 4 ಅದು ಹಾಗೆ ಹೋಗ್ತಾನೆ ಇದೆ. ನಿಮ್ಮ ಪ್ರಶ್ನೆಗೆ ನನ್ನ ಸಹಮತ ಇದೆ ಸರ್. ಯಾಕಂದರೆ ಲಾಸ್ಟ್ ಒಂದು ನಮ್ಮ ಹೈಕೋರ್ಟಲ್ಲೇ ಒಂದು ಇನ್ಸಿಡೆಂಟ್ ನಡೀತು ಜಸ್ಟಿಸ್ ನಾಗಪ್ರಸನ್ನ ಅವ್ರ ಮುಂದೆ. ಒಬ್ಬ ಮುಸ್ಲಿಂ ಮಹಿಳೆ 7 ಮದುವೆ ಆಗಿ 7ನೇ ಮದುವೆಗೂ 7ನೇ ಗಂಡನಿಂದ ಕೂಡ ಮೇಂಟೆನೆನ್ಸ್ ಕೇಸ್ ಹಾಕಿದ್ದಾರೆ. ಅದು ಜಸ್ಟಿಸ್ ನಾಗಪ್ರಸನ್ನ ಅವ್ರ ಮುಂದೆ ಬಂತು. ಇದು ತುಂಬಾ ವೈರಲ್ ಆಗಿರೋ ವಿಡಿಯೋನು ಕೂಡ ಇದು. ಸೊ ನೋಡಿ ಕಾನೂನನ್ನ ಹೇಗೆ ದುರುಪಯೋಗ ಮಾಡ್ಕೊಳ್ತಾರೆ ಅಂತ. ಸೊ 7 ಮದುವೆಯಲ್ಲೂ ಕೂಡ ನನಗೆ ಸರಿ ಹೋಗ್ಲಿಲ್ಲ ಅಂತ 7 ಗಂಡರಿಂದ ಅಲಿಮನಿ ಪಡ್ಕೊಂಡು 7 ಗಂಡರಿಂದ ಮೇಂಟೆನೆನ್ಸ್ ಬೇಕು ಅಂತ ಹೇಳಿದ್ರೆ ಇದು ಆತರ ಪಡ್ಕೋಬಹುದು. ಕಾನೂನಲ್ಲಿ ಏನಿದೆ ಅಂತ ಹೇಳಿದ್ರೆ ಸರ್, ಮೊದಲೇ ಸ್ಪೋಸ್ಗೆ ಕಾನೂನುಬದ್ಧವಾಗಿ ಡಿವೋರ್ಸ್ ಆಗೋಗಿದೆ. ಸೊ ಎರಡನೇ ಮದುವೆ ಆಗ್ತಾರೆ, ಅವ್ರ ಜೊತೆನೇ ಚೆನ್ನಾಗಿರ್ತಾರೆ. ಚೆನ್ನಾಗಿದ್ಮೇಲೆ ಅವ್ರ ಮಧ್ಯೆ ಡಿಫ್ರೆನ್ಸಸ್ ಬಂದರೂ ಕೂಡ ಈಗ ಮೊದಲನೇ ಗಂಡನಿಗೆ ಇವ್ರಿಗೆ ಯಾವುದೇ ಸಂಬಂಧ ಇಲ್ಲ, ಕಾನೂನುಬದ್ಧವಾಗಿ ಬೇರ್ಪಟ್ಟಿರ್ತಾರೆ, 2ನೇ ಗಂಡನಿಂದನೂ ಕೇಳ್ಬೋದು, ಕಾನೂನಲ್ಲಿದೆ. ಆದರೆ ಕ್ರೈಮ್ ರಿಜಿಸ್ಟ್ರೇಷನ್ ಅಂತ ಬಂದಾಗ 7 ಗಂಡರಿಂದ ಹೇಗೆ ರಿಪೀಟೆಡ್ ಕ್ರೈಮ್ಸ್ ಆಗುತ್ತೆ ಅನ್ನೋದೊಂದು ಕ್ವಶನ್ ಬರುತ್ತೆ. ಇದು ಬಿಯಾಂಡ್ ರೀಸನಬಲ್ ಡೌಟ್. ಅಂದ್ರೆ ಎಷ್ಟು ಅವಕಾಶ? 1, 2 ಅಂತಲ್ಲ, ಏನ್ ಇನ್ಸಿಡೆಂಟ್ ಕ್ರಿಯೇಟ್ ಮಾಡ್ತೀವಿ ಅನ್ನೋದು. ಈಗ 4, 5, 7 ಜನ ಹೊಡಿತಾರೆ ಅಂತಂದ್ರೆ ಹೊಡಿತಾರೆ. ಯಾವ ರೀತಿ ಹೊಡಿತಾರೆ, ಏನು ಸೇಮ್ ರಿಪೀಟೆಡ್ ಇದು ಬರ್ತಾವಲ್ಲ. ಸೊ ಇದು ಅವ್ರ ಕೌನ್ಸಿಲ್ ಏನು ಮಾಡಿ ಪ್ರೀವಿಯಸ್ 7 FIR ಅಲ್ಲಿ ಅಟ್ಯಾಚ್ ಮಾಡಿದ್ದಾರೆ. ಸಿಮಿಲರ್ ಏನು ಮೋಡ್ ಆಫ್ ಸ್ಟೋರೀಸ್ ಇದೆ ಕ್ರೈಮಲ್ಲಿ. ಸೊ ಹಾಗಾಗಿ ಅದನ್ನು ಕಾಶಿಂಗ್ ಬಿಫೋರ್ ದಿ FIR ಅವ್ರ ಮುಂದೆ ಬಂದಾಗ ಇದು ಒಂದು ಪ್ರಶ್ನೆ ಬಂತು. ಅದೇ ಥರ ಗಂಡ್ಮಕ್ಳಲ್ಲೂ ಇದೆ ಸರ್. ನಾನು ಕೇವಲ ಒಂದು ಪರ್ಸ್ಪೆಕ್ಟಿವ್ ಇಂದ ಒಂದೇ ಒಂದು ಮಹಿಳೆ ಇದು ಮಾತ್ರ ಹೇಳಿದೆ. ಅದೇ ರೀತಿ ಏನು ಗಂಡು ಮಕ್ಕಳು ಹೆಣ್ಮಕ್ಳ ಮೇಲೆ ಎಷ್ಟು ಕ್ರಿಯಾಲಿಟಿಯಾಗಿ ನಡ್ಕೋತಿದ್ದಾರೆ ಅಂದರೆ, ಸೊ ಇವತ್ತು ಒಂದು ಹೆಣ್ಮಗಳು ದುಡಿಯೋದಿಲ್ಲ, ಏನೂ ಇಲ್ಲ, 4-5 ಮಕ್ಕಳು ಕಟ್ಕೊಂಡು ನಡು ರಾತ್ರಿಲಿ ಮನೆಯಿಂದ ಹೊರಗೆ ಹಾಕಿದ್ರೆ ಅವ್ರ ಪರಿಸ್ಥಿತಿ ಏನು? ಸೊ ಈ ಥರ ಸಿಚುವೇಶನ್ಸ್ಗಳು, ಅದು ಯಾವುದು ಅಕ್ರಮ ಸಂಬಂಧನೋ, ಇದು ಕುಡಿತಾನೋ, ಸೊ ಬೇರೆ ಬೇರೆ ರೀತಿ ಅವರ ವೈಯಕ್ತಿಕ ಸಮಸ್ಯೆಗಳಿಗೊಳಗಾಗಿ ಆ ಥರ ಹೆಣ್ಮಕ್ಳನ್ನ ಬೀದಿ ಪಾಲ್ ಮಾಡ್ತಾ ಇದ್ದಾರೆ. ಸೊ ಈ ಎರಡೂ ಮಧ್ಯೆ ಏನು ಇದು ಜೆಂಡರ್ ನ್ಯೂಟ್ರಲ್ ಬಯಾಸ್ಡ್ ಲಾ ಬೇಕಾಗಿರೋದು ಇದಕ್ಕೆ ಅಂತ ನಾವು ಹೇಳ್ಬೋದು ಸರ್. ಇವರಿಂದನೂ ತಪ್ಪಾಗ್ತಿದೆ, ಇವರಿಂದನೂ ತಪ್ಪಾಗ್ತಿದೆ. ಸೊ ಇಬ್ಬರಿಗೂ ಸಮಾನ ಅವಕಾಶಗಳು ಬೇಕು, ಅದು ಇಬ್ಬರು ಒಂದೇ ರೀತಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು. ಈ ರೀತಿ ವಿಚ್ಛೇದಗಳ ಸಂಖ್ಯೆ ಜಾಸ್ತಿ ಆದಾಗ ಹುಟ್ಟುವ ಮಕ್ಕಳ ಭವಿಷ್ಯ ಏನಾಗಬೇಕು? ಮಮತಾ ಮೇಡಮ್ ಅವರು, ಈಗ ಇತ್ತೀಚೆಗೆ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಜಾಸ್ತಿ ನೋಡಿದಾಗ ಮಕ್ಕಳಾಗಿರುತ್ತೆ, ಆದರೂ ಕೂಡ ಮಕ್ಕಳ ಕಡೆ ಗಮನ ಕೊಡೋದಿಲ್ಲ. ಸೊ ಇದು ಮುಂದಿನ ಭವಿಷ್ಯದಲ್ಲಿ ಮಕ್ಕಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು ಅಂತೇಳಿ. ಇವಿಬ್ಬರು ಮಧ್ಯೆ ಇಬ್ಬರು ಜಗಳದಲ್ಲಿ ಬಲಿಪುಷವಾಗೋದೇ ಮಕ್ಕಳು. ಯಾಕಂದರೆ ಮೋಸ್ಟ್ ಸೆನ್ಸಿಟಿವ್ ಅಂದರೆ ಮಕ್ಕಳೇ ಆಗಿರ್ತಾರೆ. ಅವರು ತಮ್ಮ ಸಹಾಯ ತಾವು ಮಾಡ್ಕೊಳ್ಳೋ ಪರಿಸ್ಥಿತಿನಲ್ಲಿ ಇರೋದೇ ಇಲ್ಲ. ಅವರು ದಿನ ಮನೆಯಲ್ಲಿ ಜಗಳಗಳು ನಡೀತಾ ಇರಬೇಕಾದ್ರೆ ಈ ಕ್ರೌರ್ಯ ಇರ್ಬೋದು, ಇವೆಲ್ಲ ನೋಡ್ತಾ ನೋಡ್ತಾ ಅವರಿಗೆ ಒಂದು ಪೇರೆಂಟಿಂಗ್ ಸ್ಟೈಲ್ ಕರೆಕ್ಟಾಗಿ ಸಿಗಲ್ಲ. ಅವ್ರಿಗೆ ಬೇಕಿರೋವಂಥ ಪ್ರೀತಿ ಆಗಲಿ, ಅವ್ರಿಗೆ ಬೇಕಿರೋವಂಥ ಅಟ್ಯಾಚ್ಮೆಂಟ್ ಆಗಲಿ, ಅವ್ರಿಗೆ ಬೇಕಿರೋ ಅವ್ರ ನೀಡ್ಸಿಗೆ ಸ್ಪಂದಿಸುವಂಥ ಪೇರೆಂಟ್ಸು ಸಿಗಲ್ಲ. ಈಗ ಮಕ್ಕಳು ಏನಾಗ್ತಾರೆ, ಅನಾಥ ಪ್ರಜ್ಞೆ ಕಾಡುತ್ತೆ. ಅಮ್ಮನ ಹತ್ರ ಹೋಗೋದು, ಅಪ್ಪನ ಹತ್ರ ಹೋಗೋದು. ಎಷ್ಟೋ ಸಲ ಕಸ್ಟೋಡಿಯನ್ ಫೈಟ್ಸಲ್ಲಿ ಕೆಲವು ಏಜಲ್ಲಿ ಇದ್ದರೆ ಅಮ್ಮನ ಹತ್ರನೇ ಹೋಗಬೇಕು, ಕೆಲವು ಏಜ್ ಆದಮೇಲೆ ಅಪ್ಪನ ಹತ್ರ ಹೋಗಬೇಕು ಅನ್ನೋ ರೂಲ್ಸ್ ಇರೋದ್ರಿಂದ ಯಾವುದೋ ಒಂದು ಪೇರೆಂಟ್ ಜೊತೆ ಅವರಿಗೆ ಡೀಪರ್ ಬಾಂಡ್ ಇರುತ್ತೆ, ಬಟ್ ದೇ ಕಾಂಟ್ ಗೋ ದೇರ್. ಅವ್ರ ಫ್ಯಾಮಿಲಿ ಎಲ್ಲರ ಥರ ನ್ಯಾಚುರಲ್ ಆಗಿರಲ್ಲ. ಈ ಮಗುಗೆ ತಾನು ಸಿಂಗಲ್ ಪೇರೆಂಟಾಗಿ ರೈಸ್ ಮಾಡ್ತಾ ಇದ್ದೀನಿ, ನನ್ನ ಕುಟುಂಬ ಎಲ್ಲರ ಥರ ಇಲ್ಲ, ನಾನು ಒಬ್ಬನೇ ಅಥವಾ ಒಬ್ಬಂಟಿ ಅನ್ನೋ ಫೀಲಿಂಗ್ ಇರುತ್ತಲ್ಲ, ಇದು ಅವ್ರು ಏನು ಮಾಡ್ತಾರೆ, ಅವರು ಒಂದು ಬೆಳೀತಾ ಬೆಳೀತಾ ಆ ಫೀಲಿಂಗ್ ಜೊತೆ ಇಂಟ್ರೋವರ್ಟಿಶ್ ಆಗಿ
ಆಗಿ ಹುಡುಕ್ಬೋದು, ಅಥವಾ ಕೆಲವರು ಎಕ್ಸ್ಟ್ರೋವರ್ಟ್ ಆಗಿ ಬೇರೆ ಕೆಟ್ಟ ಸಂಗತಿಯಲ್ಲಿ ಸಿಕ್ಕಾಕೊಂಡು ಸಬ್ಸ್ಟೆನ್ಸ್ ಅಬ್ಯೂಸ್ ಇರ್ಬೋದು. ಈ ರೀತಿ ಎಲ್ಲಿ ಅವರಿಗೆ ಖುಷಿ ಕೊಡ್ತಾ ಇದೆಯೋ ಆ ರೀತಿ ಹೋಗ್ಬೋದು. ಅಥವಾ ಎರಡೂ ತಂದೆ ತಾಯಿನ ಯೂಸ್ ಮಾಡಿಕೊಂಡು ಎರಡೂ ತಂದೆ ತಾಯಿನೂ ಸಿಕ್ಕಿಸ್ಬಿಟ್ಟು ಇವರು ಅಡ್ವಾಂಟೇಜ್ ತಗೋಬೋದು. ಸೊ ಒಂದು ಮಗುಗೆ ಈ ಥರ ಪರಿಸ್ಥಿತಿ ನಿರ್ಮಾಣವಾಗೋದು ತುಂಬ ದುರದೃಷ್ಟಕರ, ಯಾವುದೇ ಮಕ್ಕಳಿಗಾಗಲಿ. ಸೊ ಅದಕ್ಕೆ ಯಾವಾಗಲೂ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗಲ್ಲಿ ಕರೆಕ್ಟಾಗಿ ಇವ್ರಿಗೆ ಮಕ್ಕಳಾಗೋದು ಇಷ್ಟ ಇದೆಯಾ ಇಲ್ವಾ, ಮಕ್ಕಳಾದರೆ ಅದೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಯಾಕಂದರೆ ಪೇರೆಂಟಿಂಗ್ ಇಸ್ ಅ 24/7 ಜಾಬ್ ಆ್ಯಂಡ್ ಇಟ್ಸ್ ಅ ಲೈಫ್ ಟೈಮ್ ಜಾಬ್. ಅದು ಅದೇನೋ ಒಂದು ಲೆವೆಲಿಗೆ ಮಕ್ಕಳನ್ನ ಬೆಳೆಸ್ಬಿಟ್ಟು ತಕ್ಷಣ ಮುಗಿದೋಗುತ್ತೆ ಅಂತಲ್ಲ. ಸೊ ಆ ಮಗುನ ತುಂಬ ಅದ್ರ ಬಗ್ಗೆ ಇಬ್ಬರಿಗೂ ಒಂದೇ ರೀತಿ ಅಭಿರುಚಿ ಇದ್ದರೆ, ಒಂದೇ ರೀತಿ ನಿಲುವಿದ್ರೆ ಮುಂದೆ ಆ ಮಕ್ಕಳು ಬಲಿಪಶು ಆಗೋದಿಲ್ಲ. ಇದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಸ್ ಐ ಆಮ್ ಅ ಇನ್ನರ್ ಚೈಲ್ಡ್ ಹೀಲರ್. ಸೊ ಮೋಸ್ಟ್ ಆಫ್ ದ ವೂಂಡ್ಸ್ ಹ್ಯಾಪನ್ ಇನ್ ದ ಅರ್ಲಿ ಚೈಲ್ಡ್ಹುಡ್. ಸೊ ಈ ಟೈಮ್ನಲ್ಲಿ ಅವ್ರು ಸಪ್ರೇಷನ್ ಇಂಥವೆಲ್ಲ ಇನ್ಸ್ಟೆನ್ಸಸ್ ನೋಡಿದ್ದಿದ್ರೆ ಅದು ಮನಸ್ಸು ಮೇಲೆ ಗಾಢವಾದ ಪರಿಣಾಮ ಬೀಳುತ್ತೆ, ಮಾನಸಿಕ ಸಮಸ್ಯೆಗಳು ಎದ್ದು ಕಾಣುತ್ತೆ. ಅವರು ಯಾವ ರೀತಿ ಮುಂದೆ ಮಹಿಳೆ ಜೊತೆ ನಡ್ಕೋಬೋದು ಅಥವಾ ಪುರುಷನ ಜೊತೆ ನಡ್ಕೋಬೋದು ಅನ್ನೋ ಅವ್ರ ಫ್ಯೂಚರ್ ಎಲ್ಲ ಅವ್ರು ಏನು ನೋಡಿರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಮಕ್ಕಳು ನಾನು ಮದುವೆನೇ ಮಾಡ್ಕೊಳ್ಳಲ್ಲ ಅನ್ಕೋಬೋದು, ನಂಬಿಕೆನೇ ಇಲ್ಲ ನನಗೆ ಮದುವೆನಲ್ಲಿ ಅಂತಲೂ ಯೋಚನೆ ಮಾಡ್ಬೋದು. ದೀಪಾ ಮೇಡಮ್ ಅವರು, ಈಗ ಚರ್ಚೆ ಆಗ್ತಾ ಇರೋದು ಕಾಮನ್ ಡಿವೋರ್ಸ್ ಅಂದರೆ ಏನೋ ಸಮಸ್ಯೆ ಆದ್ರೂ ಡಿವೋರ್ಸ್ ಕೊಟ್ಬಿಡ ಅನ್ನೋದು. ಅಂದರೆ ಕಾನೂನು ರೀತಿಯಲ್ಲಿ ಈ ಸಮಸ್ಯೆ ಈಜಿ ಆಗ್ತಿದೆ, ಹೇಗೆ ಪ್ರೊಸೆಸ್ ಹೇಗಿರುತ್ತೆ? ಯಾಕಂದ್ರೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಅದು. ಒಂದು ವೇಳೆ ಕಾನೂನು ಕೋರ್ಟ್ ಅಂತ ಬಂದಾಗ ಅದ್ರ ಪ್ರೊಸೆಸ್ ಹೇಗಿರುತ್ತೆ, ಎಷ್ಟು ವರ್ಷ ಕಾಯಬೇಕು, ಏನು ಎತ್ತ, ಅದೆಲ್ಲ ಈಸಿ ಆಗ್ತಿದೆಯಾ ಹೇಗೆ ಅಂತೇಳಿ? ಅಲ್ಲ, ಪ್ರೋಸೆಸ್ ಅಂದರೆ ಅಫ್ಕೋರ್ಸ್ ಈಸಿ ಅಂತ ಅಲ್ಲ. ನಿಮಗೆ ಕಾನೂನಲ್ಲಿ ಕಾಸ್ ಆಫ್ ಆ್ಯಕ್ಷನ್ ಅಂತ ಏನು ನಾವು ಹೇಳ್ತೀವಿ, ನೀವು ಆ ಡಿವೋರ್ಸ್ ವಿಚ್ಛೇದನಕ್ಕೆ ಅಪ್ಲೈ ಮಾಡಬೇಕಂದ್ರೆ ನಿಮಗೆ ಅದರ ರೀಸನ್ ಇರಬೇಕು. ಕಾನೂನಲ್ಲಿ ಏನು ಗ್ರೌಂಡ್ಸ್ ಹೇಳಿದ್ದಾರೆ ಆ ಗ್ರೌಂಡ್ಸ್ ಮೇರೆಗೆ ನಿಮ್ಗೆ ಅದು ಎಲ್ಲ ಸಬ್ಸ್ಟೆನ್ಸ್ ಇತ್ತು ಅಂದರೆ ನಿಮಗೆ ಡಿವೋರ್ಸ್ ಸಿಗುತ್ತೆ. ಸುಮ್ಮನೆ ನನಗೆ ಇಷ್ಟ ಇಲ್ಲ, ಸಂಸಾರ ಮಾಡೋಕ್ಕಾಗಲ್ಲ ಆ ಥರ ಅಂದರೆ ಡಿವೋರ್ಸ್ ಸಿಗೋದಿಲ್ಲ. ಯಾಕೆಂದರೆ ಈಗಲೂ ಕೂಡ ಇಂಡಿಯಾಲಿ ನಾವು ಸೇಕ್ರೆಡ್, ಎಸ್ಪೆಷಲಿ ಹಿಂದೂ ಮ್ಯಾರೇಜ್ ಎಲ್ಲ ನಾವು ಇನ್ನು ಈಗಲೂ ಕೂಡ ಸೇಕ್ರೆಡ್ ಅಂತ ಕನ್ಸಿಡರ್ ಮಾಡ್ತೀರಿ. ಹಾಗಿರುವಾಗ ಅದು ಬೀಳಬಾರ್ದು. ಇನ್ಫ್ಯಾಕ್ಟ್ ಈ ಎಂಟೈರ್ ಎಫರ್ಟ್ ಏನು ನ್ಯಾಷನಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ಸ್ ಮಾಡ್ತಿದ್ದಾರೆ ಈಗ, ಇದು ಉದ್ದೇಶ ಏನು? ಅಲ್ಟಿಮೇಟ್ಲಿ ನಮಗೆ ಸಂಸಾರಗಳು ಒಂದಾಗಿ ಇರಬೇಕು, ಮತ್ತು ನೆಕ್ಸ್ಟ್ ಜನ್ರೇಷನ್ ಮಕ್ಕಳು ಹುಡ್ಬೇಕು. ಬರೀ ಸಂಸಾರ ಮಾಡಿ ಮಕ್ಕಳಿಲ್ಲ ಅಂದರೆ ಮತ್ತೆ ಇವಾಗ ಚೈನಲ್ಲಿ ಆಗೋ ಥರ ಆಗೋಗುತ್ತೆ. ಅದು ಉದ್ದೇಶ ಅಲ್ಲ. ಹೇಗೆ ಸಂಸಾರ ಜೊತೆಗೆ ಇದ್ದು ಜೀವನ ಮಾಡಬೇಕು ಅಂತ ಕಾನೂನು ರೀತಿಯಾಗಿ ಅಷ್ಟು ಸುಲಭ ಅಲ್ಲ. ಹೇಳಿದ್ದ ಅಷ್ಟು ಇಬ್ಬರು ಹೊಂದಾಣಿಕೆ, ಲೈಕ್ ಇಬ್ಬರು ಒಪ್ಕೊಂಡು ನಮ್ಗೆ ಡಿವೋರ್ಸ್ ಬೇಕು ಅಂದರೆ ಅದು ಸಾಕಷ್ಟು ಸುಲಭ, ಅದು ಅಷ್ಟು ಕಾಂಪ್ಲಿಕೇಟೆಡ್ ಅಲ್ಲ. ಫ್ಯೂ ಮಂತ್ಸ್, ಫ್ಯೂ ವೀಕ್ಸ್ ಡಿಪೆಂಡಿಂಗ್ ಅಪಾನ್ ಫ್ಯಾಕ್ಟ್ಸ್ ಆ್ಯಂಡ್ ಸರ್ಕಮ್ಸ್ಟೆನ್ಸಸ್ ಆಫ್ ಈಚ್ ಕೇಸ್ ಅದು ಬೇಗ ಆಗುತ್ತೆ. ಆದರೆ ಒಬ್ಬರು ಒಪ್ಪಿ ಇನ್ನೊಬ್ಬರು ಒಪ್ಪಿಲ್ಲ ಅಂದರೆ ಅದು ಕೆಲವು ತಿಂಗಳುಗಳೇ ಹೋಗ್ಬೋದು, ಕೆಲವು ವರ್ಷಗಳೇ ಹೋಗ್ಬೋದು. ಅದು ಒಂದು ದಿವಸದ ಮಾತಲ್ಲ. ನಾನು ಇವತ್ತು ಇಲ್ಲ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ ತಕ್ಷಣ ನಾಳೆ ನಿಮಗೆ ಸಿಗುತ್ತೆ ಅನ್ನೋದೆಲ್ಲ ಸುಳ್ಳು. ಅದೆಲ್ಲ ಆ ರೀತಿ ಮೇಡಮ್ ಅವ್ರು ಹೇಳಿದ್ರು ಕಾನೂನನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ ಕೆಲವೊಬ್ರು. ಏನೆಲ್ಲ ಸಮಸ್ಯೆ ಆಗ್ಬಹುದು ಹುಡುಗರಿಗೆ? ಹುಡುಗರಿಗೆ ಮಾತ್ರ ಯಾಕೆ, ಹುಡುಗಿರ್ಗೂ ಆಗ್ಬೋದು. ಇವಾಗ ನಾವು ಯಾವ ಕಾಲದಲ್ಲಿ ಇದ್ದೀವಿ ಅಂದರೆ ಇಬ್ರು ಹುಡುಗರು ತೊಂದರೆ ಕೊಡೋರಿದ್ದಾರೆ, ಹುಡುಗಿರೂ ತೊಂದರೆ ಕೊಡೋರಿದ್ದಾರೆ. ಹುಡುಗರಿಗೂ ಮೇಂಟೆನೆನ್ಸ್ ಅದು ಇದು ಚಿತ್ರಹಿಂಸೆ ಆ ಥರ ಕಾನೂನಲ್ಲಿ ಗಂಡನ ಹತ್ರನೂ ಇಸ್ಕೊಳ್ಬಹುದು ಅನ್ನೋ ಕಾನೂನು ಇದೆ. ಹಿಂದೂ ಹುಡುಗಿಯರಿಗೆ ಪ್ಲಸ್ ಆಗ್ತಾ ಇದೆಯಾ ಅಂತ ಒಂದು ಏನಂದ್ರೆ, ಒಬ್ಬರ ಇಂಟೆನ್ಷನ್ ತಪ್ಪಿತ್ತು ಅಂದರೆ ಕಾನೂನು ಇದ್ದರೆ ಸರಿ, ಕಾನೂನು ಇಲ್ಲದೆ ಇದ್ದರೆ ಸರಿ, ಅವರು ತಪ್ಪು ಮಾಡಬೇಕು ಅಂದರೆ ಮಾಡೇ ಮಾಡ್ತಾರೆ. ಬಟ್ ನಮ್ಮ ಕಾನೂನಲ್ಲಿ ಸಾಕಷ್ಟು ಸೇಫ್ ಗಾರ್ಡ್ ಮಾಡ್ತಿದ್ದಾರೆ. ಯಾಕಂದರೆ ಮುಂಚೆ ಸಾಕಷ್ಟು ದೌರ್ಜನ್ಯ ಆಗ್ತಿತ್ತು ಹೆಣ್ಮಕ್ಳ ಮೇಲೆ, ಹಾಗಾಗಿ ಫೋಕಸ್ ಹೆಣ್ಮಕ್ಳ ಮೇಲೆ ಇತ್ತು. ಬಟ್ ಈ ಫೋಕಸ್ ಏನು ಹೆಣ್ಮಕ್ಳ ಮೇಲೆ, ಹೆಣ್ಮಕ್ಳನ್ನ ಪ್ರೊಟೆಕ್ಷನ್ ಮಾಡಬೇಕು ಅಂತ ಮಾಡ್ತಿದ್ರು, ಆ ಸಮಯದಲ್ಲಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಕೆಲವು ಹೆಣ್ಮಕ್ಳು. ಅದಕ್ಕಾಗಿಯೇ ಈಗ ಆದಷ್ಟು ಲಾಸ್ಟ್ 4-5 ಇಯರ್ಸಿಂದ ನಾನು ನೋಡಿರೋ ಹಾಗೆ ಇಬ್ಬರು ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಸಮನಾಗಿ ತೀರ್ಪನ್ನ ನೀಡ್ತಾ ಇದ್ದಾರೆ. ಏನು ಒಬ್ರು ಕೇಳಿದ ತಕ್ಷಣ ಮೇಂಟೆನೆನ್ಸು ಸುಳ್ಳಾಗಿ ಕೊಡೋದೇ ಆಗಲಿ, ಒಬ್ಬರು ಸುಮ್ಮನೆ ಡೊಮೆಸ್ಟಿಕ್ ವೈಲೆನ್ಸ್ ನಡೆದಿದೆ ಅಂತ ಸುಳ್ಳು ಕಂಪ್ಲೇಂಟ್ ಕೊಟ್ಟರೆ ಆ ಡೊಮೆಸ್ಟಿಕ್ ವೈಲೆನ್ಸ್ ಅಪ್ಲಿಕೇಶನ್ ಅಲೋ ಮಾಡೋದಾಗಲಿ ಆ ಥರ ಎಲ್ಲ ನಡೀತಿಲ್ಲ. ಸಾಕಷ್ಟು ಬದಲಾವಣೆಗಳೇ ಆಗಿದೆ ಕಾನೂನಲ್ಲೂ ಕೂಡ. ಮಂಜುಳಾ ಮೇಡಮ್ ಅವರು, ಈಗ ಕೌನ್ಸಿಲಿಂಗ್ ವಿಚಾರ ಅಂತ ಈಗ ಒಂದು ಕೇಂದ್ರ ಸ್ಥಾಪನೆ ಮಾಡಬೇಕು, ಜಿಲ್ಲಾ ಮತ್ತು ತಾಲೂಕುದಲ್ಲಿ ಈ ರೀತಿಯ ಕೌನ್ಸಿಲಿಂಗ್ ಮಾಡಬೇಕು ಅನ್ನೋ ವಿಚಾರ. ಆ ಕೌನ್ಸಿಲಿಂಗ್ನಲ್ಲಿ ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಬೇಕಾಗತ್ತೆ ಸರ್? ಈಗ
ಪ್ರಿವಿಯಸ್ ಆಗಿ ಏನು ನ್ಯಾಷನಲ್ ಕಮಿಷನ್ನಿಂದ ಅದು ಕಿಟ್ಟು ಬಂದಿದೆ ಅಲ್ಲ, ಅಲ್ಲಿ ಸ್ಪೆಸಿಫಿಕ್ ಗೈಡ್ಲೈನ್ಸ್ ಇದೆ. ಬಟ್ ನಂಗೆ ಅದ್ರ ಬಗ್ಗೆ ತರೋ ಗೊತ್ತಿಲ್ಲ. ಬಟ್ ಮೊದಲು ಅವರಿಬ್ಬರಿಗೂ ಅವರ ಆಚಾರ ವಿಚಾರ ಅಭಿರುಚಿಗಳು ಹೊಂದಾಣಿಕೆ ಆಗ್ತಾ ಇದಲ್ಲ ಅಂದ್ರೆ ಮೊದಲನೇ ಆಸ್ಪೆಕ್ಟು. ಎರಡನೇ ಆಸ್ಪೆಕ್ಟು ಎರಡು ಕುಟುಂಬಗಳ ಮಧ್ಯೆ ಹೇಗೆಲ್ಲ ಹೊಂದಾಣಿಕೆಗಳಾಗ್ಬೋದು ಅಂತ. ಇಬ್ಬರದು ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಸುಮಾರು ಪ್ರಶ್ನೆಗಳು ಇಬ್ಬರ ಮಧ್ಯೆ ಬಿರುಕು ಬರೋದೇ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಮುಖಾಂತರ. ಅಲ್ಲಿ ನಾನು ಇಷ್ಟು ಖರ್ಚು ಮಾಡ್ತೀನಿ, ಇಲ್ಲಿ ನೀನು ಇಷ್ಟು ಖರ್ಚು ಮಾಡು, ಪೂರ್ತಿ ಬರ್ಡನ್ ನನ್ನ ಮೇಲಾದರೆ ಫ್ಯೂಚರ್ ಸೇವಿಂಗ್ಸ್ ಹೇಗೆ, ಫ್ಯೂಚರ್ಗೆ ಹೋಗಿ ಥಿಂಕ್ ಮಾಡೋದಕ್ಕೋಸ್ಕರ ಸದ್ಯದ ಪರಿಸ್ಥಿತಿ ಹಾಳು ಮಾಡ್ಕೊಂಡ್ಬಿಡ್ತಾರೆ ಅವರು. ಸೊ ಹಾಗಾಗಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಬ್ಬರ ಮಧ್ಯೆ ಇಬ್ಬರಿಗೂ ಆಚಾರ ವಿಚಾರಗಳು ಹೊಂದಾಣಿಕೆ ಆಗ್ತಾವಿಲ್ಲೋ, ಅವರ ಮತ್ತು ಇವರ ವಯಸ್ಸಿನ ಅಂತರ, ಉದ್ಯೋಗದ ಮತ್ತು ಯಾವ ಒಂದು ಕ್ಷೇತ್ರದಲ್ಲಿ ಇಬ್ಬರು ಕೆಲಸ ಮಾಡ್ತಾರೆ, ಸೊ ಅವ್ರ ಎನ್ವೈರ್ಮೆಂಟ್ ಏನು, ಇವ್ರ ಎನ್ವೈರ್ಮೆಂಟ್ ಏನು, ಒಂದು ಸ್ವಲ್ಪ ಟೈಮ್ ತಗೊಳ್ಬೇಕು ಸರ್. ಇವಾಗ ಕೌನ್ಸಿಲಿಂಗ್ ಬಂದು ಇವತ್ತು ಕೌನ್ಸಿಲಿಂಗ್ ಮಾಡ್ಕೊಂಡು ಹೋಗಿ ನನಗೂ ಅವರು ಮಾತುಕತೆ ಎಲ್ಲ ಚೆನ್ನಾಗಾಗಿದೆ ಅಂತಂದರೆ ಮತ್ತು ಪ್ರೀವಿಯಸ್ ಆಗೋದು ಫೇಲ್ಡ್ ಅಂತ ಹೇಳ್ಬೋದು. ಸ್ವಲ್ಪ 3 ಮಂತ್ಸೋ 6 ಮಂತ್ಸೋ ಗ್ಯಾಪ್ ತೊಗೊಂಡು ಅವರು ಇರೋ ಪ್ಲೇಸಿಗೆ ಇವರು ವಿಸಿಟ್ ಮಾಡಿ, ಇವ್ರಿಗಿರೋ ಪ್ಲೇಸಿಗೆ ಅವ್ರು ವಿಸಿಟ್ ಮಾಡಿ ಒಂದು ಕಮ್ಯುನಿಕೇಷನ್ ಬಿಲ್ಡ್ ಆದರೆ ಮಾತ್ರ ಇಂಥ ಕೌನ್ಸಿಲಿಂಗ್ಗಳು ಸಕ್ಸಸ್ ಆಗ್ತವೆ ಅಂತ ಹೇಳ್ಬೋದು ಸರ್. ಮತ್ತು ಆ ಕೌನ್ಸಿಲಿಂಗಲ್ಲಿ ತುಂಬ ಒಂದು ನುರಿತ ತಜ್ಞರು ಇರಬೇಕು. ಸುಮ್ಮನೆ ಯಾರೋ ಒಬ್ಬರು ಏನಿದು MSW ಮಾಡಿದ್ದಾರೆ, ಸೋಷಿಯಲ್ ವರ್ಕ್ ಮಾಡ್ತಾರೆ ಅಂತ ಅವ್ರನ್ನ ಕೂರಿಸೋದು, ಇಲ್ಲ ಸೈಕಾಲಜಿ ಹೋಲ್ಡ್ರ್ ಯಾರೋ ಇದ್ದಾರೆ ಅಂತ ಅವ್ರನ್ನ ಒಂದು ಟೀಮ್ ಕಲೆಕ್ಟಿವ್ ಎಫರ್ಟ್ನ ಒಂದು ಜೂರಿ ಮೆಂಬರ್ ಪ್ಯಾನಲ್ ಥರ ಮಾಡಿ ಅದರಲ್ಲಿ ಏನಾದರೂ ಕೌನ್ಸಿಲಿಂಗ್ ಮಾಡಿದ್ರೆ ಎಲ್ಲ ಆಸ್ಪೆಕ್ಟ್ಸು, ಲೀಗಲ್ ಆಸ್ಪೆಕ್ಟ್ಸು ಸರಿ. ಈಗ ಇಬ್ಬರ ಮಧ್ಯೆ ಒಂದು ಕೊಡೋ ತಗೊಳ್ಳೋ ವ್ಯವಹಾರ ಆಗುತ್ತೆ. ಗಿಫ್ಟ್ಸ್ ಆಗಿರ್ಬೋದು, ಹಣ ಆಗಿರ್ಬೋದು, ವರನಿಗೆ ಕೊಡ್ತಕ್ಕಂಥ ದುಡ್ಡು ಆಗಿರ್ಬೋದು, ಕಾರ್ ಆಗಿರ್ಬೋದು, ಹುಡುಗಿ ಹಾಕ್ತಕ್ಕಂಥ ಒಡವೆಗಳಾಗಿರ್ಬೋದು. ಸೊ ಇವು ಎಲ್ಲವೂ ಕೂಡ ಒಂದು ಕಾನೂನುಬದ್ಧವಾಗಿ ಆಗಬೇಕು. ಸೊ ಈ ಲೀಗಲ್ ಆಸ್ಪೆಕ್ಟು, ಎಮೋಷ್ನಲ್ ಆಸ್ಪೆಕ್ಟು, ಫೈನಾನ್ಷಿಯಲ್ ಆಸ್ಪೆಕ್ಟು, ಮತ್ತು ಅವರಿಬ್ಬರ ಹೊಂದಾಣಿಕೆ, ನೆಕ್ಸ್ಟ್ ಮಕ್ಕಳಾಗಿರ್ಬೋದು. ಈಗ ಹುಡುಗಿಯರ ಕಡೆಯಿಂದ ಅಂದರೆ ಅವರ ಫ್ಯಾಮಿಲಿ ನೋಡೋದು ಆ ಹುಡುಗ ಆರ್ಥಿಕವಾಗಿ ಚೆನ್ನಾಗಿರಬೇಕು ಅಂದಾಗ ಮಾತ್ರ ಹುಡುಗಿಯರ ಕಡೆ ನೋಡ್ತಿದ್ದಾರೆ. ಅಂದರೆ ಆತನ ಜವಾಬ್ದಾರಿ ಅಥವಾ ಆತನ ಆ ಮನುಷ್ಯ ಹೇಗಿದೆ ಅನ್ನೋದು ನೋಡ್ತಾ ಇಲ್ಲ, ಆತನಿಗೆ ಆಸ್ತಿ ಇದೆಯಾ ಇಲ್ಲ ಅನ್ನೋದು. ಇದು ಕೂಡ ಡೇಂಜರ್ ಅಲ್ವಾ? ಯಾಕಂದರೆ ನೋಡಿದ್ವಿ ಕೋಟಿ ಆಸ್ತಿ ಇದ್ರೂ ಕೂಡ ನೆಮ್ಮದಿಯಿಂದ ಬಾಳಿರುವಂಥ ಸಂಖ್ಯೆ ತೀರಾ ಕಡಿಮೆ ಇದೆ. ಮೊನ್ನೆ ಯಾವುದೋ ಒಂದು ಕೇಸು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಮಹಿಳೆ, ಕೋಟಿ ಆಸ್ತಿ ಇತ್ತು. ಬಟ್ ಇದು ಎಷ್ಟರ ಮಟ್ಟಿಗೆ ಡೇಂಜರ್ ಅಲ್ಲ? ಇದು ನಿಜ ಸರ್. ಯಾಕಂದರೆ ಎಲ್ಲ ಇವತ್ತಿನ ಹೆಣ್ಣು ಮಕ್ಳು ಏನು ನೋಡ್ತಿದ್ದಾರೆ ಅಂತಂದರೆ, ಸ್ವಲ್ಪ ಓದಿರ್ತಾರೆ ಅಂತ ಹೇಳಿದ್ರೆ ಸೊ ಕೋಟಿ ಇರೋ ಗಂಡನೇ ಬೇಕು, ದೊಡ್ಡ ಮನೆ ಇರೋ ಗಂಡನೇ ಬೇಕು, ಆ ಕಾರ್ ಇರೋ ಗಂಡ ಬೇಕು, ಇಲ್ಲ ಒಳ್ಳೆ ಬಿಸ್ನೆಸ್ ಫ್ಯಾಮಿಲಿ ಆಗಿರಬೇಕು, ಈ ಥರ ಸುಮಾರು ಎಕ್ಸೆಪ್ಟೇಷನ್ಸ್ ಇದೆ. ಆ ಎಕ್ಸೆಪ್ಟೇಷನ್ಸು ಚೇಂಜಸ್ ಆಗಬೇಕಾಗಿರೋದು ಕೌನ್ಸಿಲಿಂಗಲ್ಲಿ. ಸೊ ನನ್ನ ಎಕ್ಸೆಪ್ಟೇಷನ್ ಇದೆ, ನೀನು ಇದು ಫುಲ್ಫಿಲ್ ಮಾಡ್ತೀಯ, ಇಲ್ಲ ನನ್ನ ಹೆಂಡತಿಯಾಗಿರೋಳು ನಿನ್ನ ಮೇಲೆ ನನಗೆ ಇಷ್ಟು ಎಕ್ಸೆಪ್ಟೇಷನ್ ಇದೆ, ನಿನಗೆ ಇದು ಫುಲ್ಫಿಲ್ ಮಾಡೋಕ್ಕಾಗುತ್ತಾ ಇಲ್ಲ. ಈ ಥರ ಕಮ್ಯುನಿಕೇಷನ್ ಎಕ್ಸ್ಚೇಂಜ್ ಆದರೆ ಇದು ಕೌನ್ಸಿಲಿಂಗ್ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಸರ್. ಈಗ ನೀವು ಕೇಳಿದ್ರಿ ಅಲ್ಲ, ಸೊ ಅದೇ ಥರ ಹುಡುಗರಿಗೂ ಎಕ್ಸೆಪ್ಟೇಷನ್ ಇದೆ. ಕೆಲಸ ಮಾಡಬೇಕು, ಅವಳು ತಿಂಗಳಿಗೆ 1 ಲಕ್ಷ ರೂಪಾಯಿನೇ ದುಡಿಬೇಕು, 2 ಲಕ್ಷ ದುಡಿಬೇಕು. ಇಲ್ಲ, ನಾನು ಕೇಳೋ ಮಟ್ಟಿಗೆ ಇಲ್ಲ ಸರ್. ನಾವು ಎದುರುಗಡೆ ಕೂತ್ಕೊಂಡಾಗ ಪರ್ಸೆಂಟೇಜ್ ಕಡಿಮೆ, ಹುಡುಗರಿಗೆ ಹುಡುಗಿ ಸಿಕ್ಕರೆ ಸಾಕು, ಇಲ್ಲ ಪರ್ಸೆಂಟೇಜ್ ಕಡಿಮೆ ಇರ್ಬೋದು, ಆ ಎಕ್ಸೆಪ್ಟೇಷನ್ ಇದೆ. ಸುಮಾರು ನನಗೆ ಲಾಸ್ಟ್ ವೀಕಲ್ಲಿ 2 ಡಿವೋರ್ಸ್ ಕೇಸಲ್ಲಿ ನಾನು ಕೌನ್ಸಿಲಿಂಗ್ ಮಾಡಿರೋ ಪ್ರಕಾರ ನಾನು ಮೊದಲೇ ಹೇಳಿದ್ದೆ ಹುಡುಗಿಯರು ಡಿಮ್ಯಾಂಡ್ ಮಾಡ್ತಾರೆ, ಹುಡುಗರು ಮಾಡೋದು ತಪ್ಪು ಸರಿ ಪ್ರಶ್ನೆ ಹೇಳ್ತಿಲ್ಲ ಸರ್. ನಾನು 2 ಕಡೆ ಆಗ್ತಿದೆ ಅಂತ ಹೇಳೋದು. ಇಲ್ಲಿ ಹುಡುಗಿ ಮಾತ್ರ ಡಿಮ್ಯಾಂಡ್ ಮಾಡ್ತಿದ್ದೆ ಅಂದರೆ ಹುಡುಗಿ ಮಾತ್ರ ಕೆಟ್ಟವಳು, ಹುಡುಗಿಗೆ ಇಷ್ಟೆಲ್ಲ ಎಕ್ಸೆಪ್ಟೇಷನ್ ಇದೆ, ದುಡ್ಡಿರೋ ಹುಡುಗನೇ ಬೇಕು ಅಂತಲ್ಲ, ಹುಡುಗರಿಗೂ ಆ ಎಕ್ಸೆಪ್ಟೇಷನ್ಸ್ ಇದೆ. ಸೊ 2 ಕಡೆ ಇದು ಫೇಲ್ಡ್ ಆಗ್ತಿದೆ ಅಂತ. ಯಾಕಂದರೆ ಮೊದಲೆಲ್ಲ ಹಿರಿಯರು ಹೆಂಗೆ ಹೇಳ್ತಿದ್ರು ಅಂದರೆ, ಹುಡುಗಿ ಚೆನ್ನಾಗಿದ್ದಾಳ, ಇಬ್ಬರಿಗೂ ವರ ಆಗತ್ತಾ, ಹೈಟ್ ವರ ಆಗತ್ತಾ, ಇಲ್ಲ ನಿಲ್ಲಿಸ್ ನೋಡ್ರಿ, ಇಲ್ಲ ಅಂತಂದರೆ ಅವ್ರ ಕುಟುಂಬ ಚೆನ್ನಾಗಿದೆ, ಇವ್ರ ಕುಟುಂಬ ಮದುವೆ ಮಾಡಿಬಿಡ್ತಿದ್ರು. ಇವಾಗ ಹಂಗಿಲ್ಲ, ಹುಡುಗ ಕಾರ್ ಇದೆನಾ, ಹುಡುಗ ಆಸ್ತಿ ಇದೆನಾ ಅಂತ. ಅದೇ ಥರ ಹುಡುಗಿಗೆ ಜಾಬ್ ಇದೆನಾ, ಹುಡುಗಿ ಏನು ಓದಿದ್ದಾಳೆ, ಹುಡುಗಿ ಅಪ್ಪ ಅಮ್ಮ ಹೇಗಿದ್ದಾರೆ, ಹುಡುಗಿ ಆಗಬೇಕು, ಕಂಪ್ಲೀಟ್ ಆಗಬೇಕು ಸರ್. ಮತ್ತು ನೀವು ಅವಾಗಲೇ ಒಂದು ಪ್ರಶ್ನೆ ಕೇಳಿದ್ರಿ, ಕಾನೂನಲ್ಲಿ ಏನೇನೆಲ್ಲ ಅವಕಾಶ ಇದೆ ಅಂತ. ಸೊ ಇಬ್ಬರಿಗೆ ಹೊಂದಾಣಿಕೆ ಆಗಲಿಲ್ಲ ಅಂದರೆ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಕೆಳಗಡೆ ಸೆಕ್ಷನ್ 13B ಕೆಳಗಡೆ ಆರಾಮಾಗಿ ಮ್ಯೂಚುವಲ್ ಕನ್ಸೆಂಟ್ ತೊಗೊಳ್ಬೋದು. ಅದೇ ರೀತಿ ಕಂಟೆಸ್ಟೆಡ್ ಡಿವೋರ್ಸಲ್ಲಿ 13 ಸಬ್ ಕ್ಲಾಸ್ 1A 1B 1C ಇದೇನು ಹೇಳುತ್ತೆ ಅಂದರೆ, ಕ್ರುಯಾಲಿಟಿ ಗ್ರೌಂಡ್ ಮೇಲೆ, ಅಡಲ್ಟ್ರಿ ಗ್ರೌಂಡ್ ಮೇಲೆ, ಇಲ್ಲ ಇಬ್ಬರಿಗೆ ಯಾವುದೋ ಒಂದು ಗುಣಪಡಿಸಲಾದಂಥ ರೋಗ ಇರುತ್ತೆ ಆ ಗ್ರೌಂಡ್ ಮೇಲೆ, ಸೊ ಇರಿವರ್ಟಬಲ್ ಬ್ರೇಕ್ ಡೌನ್ಸು, ಅದು ಸುಪ್ರೀಂ ಕೋರ್ಟ್ ಮಾತ್ರ ಅಧಿಕಾರ ಇದೆ, ಜಾಸ್ತಿ ದೂರ ಇದ್ದು. ಸೊ ಈ ಥರ ಬೇರೆ ಗ್ರೌಂಡ್ಸ್ಗಳಲ್ಲಿ ಅವರು ಡಿವೋರ್ಸನ್ನು ತಗೊಳ್ಬೋದು. ಅದೇ ರೀತಿ ಯಾರೋ ಒಬ್ರು ಹೆಂಡತಿ ಗಂಡ ಹೇಳ್ದೆ ಕೇಳದೆ ಅಬೆಂಡ್ ಮಾಡಿ ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ಗಂಡ ಇವಳಿಗೆ ಬೇಕು, ಹೆಂಡತಿ ಅವನಿಗೆ ಬೇಕು. ಅವರು ಸೆಕ್ಷನ್ 9 ಕೆಳಗಡೆ ನನ್ನ ಗಂಡ ಬೇಕು,
ನಾನು ಅವನ ಜೊತೆ ಬದುಕಕ್ಕೆ ರೆಡಿ ಇದ್ದೀನಿ, ನಂಗೆ ಹೆಂಡತಿ ಬೇಕು, ನಾನು ರೆಡಿ ಇದ್ದೀನಿ ಅಂತ ರೆಸ್ಟ್ರಿಕ್ಷನ್ ಆಫ್ ಕಾನ್ಜುಗಲ್ ಈಗ ರೈಟ್ಸ್ ಗಂಡ ಕೂಡ ಬೇಕು ಅವಕಾಶ ಇದೆ. ಹೆಂಡತಿ ನಂಗೆ ಬೇಡ ಅಂತ ಹೇಳಿದ್ರೆ ಏನಾಗುತ್ತೆ? ಅದು ನಾವು ಕೋರ್ಟ್ ಮುಂದೆ ನಾನು ಚೆನ್ನಾಗಿದ್ದೆ ಪ್ರೀವಿಯಸ್ ಮ್ಯಾರೇಜ್ ಡೇಸಲ್ಲಿ, ಸೊ ಈ ರೀತಿಯಾಗಿ ನನ್ನ ಅಬ್ಯಾಂಡ್ ಮಾಡಿ ಬಿಟ್ಟು ಹೋಗಿದ್ದಾರೆ, ಬಟ್ ಇನ್ನೊಂದು ಅವಕಾಶ ಕೊಡ್ಬೋದಾ ಅಂತ ಕೋರ್ಟ್ ಮುಂದೆ ಪ್ರೇಯರ್ ಮಾಡ್ಬೋದು. ಅಲ್ಲಿ ಅವ್ರು ಆಲ್ಮೋಸ್ಟ್ ಏನಾಗ್ತಿದೆ ಅಂದರೆ ಬೇಡ ಅಂತ ಬಿಟ್ಟೋದವರು ವಾಪಸ್ ಬರೋದು ತೀರಾ ಕಡಿಮೆ ಸರ್, ತೀರಾ ಕಡಿಮೆ. ಆದರೆ ಕಾನೂನಲ್ಲಿ ಅವಕಾಶ ಇದೆ. ಅದು ಈ ನಮ್ಮ ಸಮಾಜದ ವ್ಯವಸ್ಥಿತ ಮೇಲೆ ಹೆಂಗೆ ನಾವೀಗ ಗಂಡ ಬಿಟ್ಟು ಹೋಗಿದ ನಂತರ ತಕ್ಷಣ ಹಿರಿಯರು ಹೋಗಿ ಅವ್ರ ಮನೆಗೆ ಹೋಗಿ ಇವ್ರ ಮನೆಗೆ ಹೋಗಿ ಹೊಂದಾಣಿಕೆ ಮಾತುಕತೆ ಆಗುತ್ತಲ್ಲ, ಸೇಮ್ ಅದೇ ಪ್ರೊಸೀಜರು ಇಂದು ಏನು ಮ್ಯಾರೇಜ್ ಆ್ಯಕ್ಟಲ್ಲಿ ಇದೆ ಸರ್. ಅದೇ ಥರ ಸ್ಪೆಸಿಫಿಕ್ ಮ್ಯಾರೇಜ್ ಆ್ಯಕ್ಟಲ್ಲಿ ಕೂಡ ಇದೆ. ಸೊ ಎಲ್ಲ ಜಾತಿ ಎಲ್ಲ ಧರ್ಮದವ್ರಿಗೂ ಕೂಡ ನಮ್ಮ ಭಾರತೀಯ ಕಾನೂನಲ್ಲಿ ಅವಕಾಶ. ಮಮತಾ ಮೇಡಮ್ ಅವರೇ, ಈ ಡಿಜಿಟಲ್ ಯುಗದಲ್ಲಿ ಅಂದರೆ ಈ ಒಂದು ಡಿಜಿಟಲ್ ಜೀವನ ಅಂದರೆ ದಾಂಪತ್ಯದಲ್ಲಿ ಎಷ್ಟರ ಮಟ್ಟಿಗೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ? ಅಂದರೆ ಸೋಷಿಯಲ್ ಮೀಡಿಯಾ ರೀಲ್ಸ್ ಅಂತ ಬಂದಾಗ ಯಾರೋ ಚೆನ್ನಾಗಿರೋರು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಚೆನ್ನಾಗಿ ಡ್ರೆಸ್ ಹಾಕಿ ಏನೋ ಫಿಟ್ನೆಸ್ ಆಗಿ ಅದನ್ನು ತೋರಿಸ್ಕೊಳ್ಳೋದ್ರಿಂದ ಅಟ್ರಾಕ್ಟಿವ್ ಆಗುವಂಥ ಸಾಧ್ಯತೆ ಇರುತ್ತೆ. ಹುಡುಗ ಆಗಿರ್ಬೋದು ಹುಡುಗಿರ ಆಗಿರ್ಬೋದು, ನೋಡಲಿಕ್ಕೆ ಎಷ್ಟು ಚಂದ ಇದೆ ಅನ್ನೋ ಆ ರೀತಿಯು. ಆಮೇಲೆ ಗಂಡ ಹೆಂಡತಿ ಅಂತ ಬಂದಾಗ ಮೊಬೈಲ್ ವಿಚಾರ ಅಂತ ಬಂದಾಗ ಈ ಪಾಸ್ವರ್ಡ್ ವಿಚಾರ ಅಥವಾ ಗೌಪ್ಯವಾಗಿ ಇಡೋದು ಎಷ್ಟು ಮಟ್ಟಿಗೆ ಡೇಂಜರ್ ಆಗುತ್ತೆ ಅನ್ನೋದು ಮೊಬೈಲ್ ಬಳಕೆ. ಇನ್ಫಿಡೆಲಿಟಿ ಬಗ್ಗೆ ನೀವು ಕೇಳ್ತಾ ಇದ್ದೀರಾ. ಬೇಸಿಕಲಿ ಎಷ್ಟೊಂದು ಸಲ ಏನಾಗ್ತಾ ಇದೆ, ಆಕ್ಸಸ್ ಟು ಇನ್ಫಿಡೆಲಿಟಿ ಹಸ್ ಬಿಕಮ್ ವೆರಿ ವೆರಿ ಕಾಮನ್ ನೌಡೇಸ್. ಏನಂದರೆ ಎಷ್ಟೋ ಡೇಟಿಂಗ್ ಆ್ಯಪ್ಗಳು ಇರೋದ್ರಿಂದ ಡಿಜಿಟಲ್ ಯುಗದಲ್ಲಿ ಇಲ್ಲೆಲ್ಲೋ ಒಂಚೂರು ಎಕ್ಸ್ಪೆಕ್ಟೇಷನ್ ಮ್ಯಾಚ್ ಆಗ್ತಿಲ್ಲ, ಯು ಆರ್ ಮೆಂಟಲಿ ಅಲೈನ್ಡ್ ಆ್ಯಂಡ್ ಫೈಂಡಿಂಗ್ ಅ ಸಂಬಡಿ ಫಾರ್ ರೈಟ್ ಸ್ವೈಪ್ ಆರ್ ಲೆಫ್ಟ್ ಸ್ವೈಪ್ ಓವರ್ ದೇರ್. ಅಲ್ಲಿ ಏನಾಗ್ತಾ ಇದೆ, ನೀವು ಫಿಸಿಕಲಿ ನೀವು ದ್ರೋಹ ಮಾಡಿದ್ದಿರ್ಬೋದು, ಬಟ್ ಮೆಂಟಲಿ ಆ ಮನುಷ್ಯನಿಂದ ಡಿಟ್ಯಾಚ್ ಆಗಿಬಿಟ್ಟಿರ್ತೀರ. ಅದರಿಂದ ಎಷ್ಟೊಂದು ಸಲ ಈ ಡಿಜಿಟಲ್ ಇನ್ಫಿಡೆಲಿಟಿಯಿಂದ ಕೂಡ ನಿಜವಾಗ ಇನ್ಫಿಡೆಲಿಟಿಯಿಂದ ಇನ್ಸೆಕ್ಯೂರಿಟೀಸ್ ಬರ್ತಾ ಇದೆ, ಕಮಿಟ್ಮೆಂಟ್ ಫೋಬಿಯಾಗಳು ಬರ್ತಾ ಇದೆ. ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇಲ್ದಿಲ್ಲ ಅಂದರೆ ಗೌರವ ಖಂಡಿತ ಇರಲ್ಲ. ನಂಬಿಕೆ ಮತ್ತು ಗೌರವ ಇದೆಯಲ್ಲ, ಇದು ಯಾವುದೇ ಮದುವೆಯ ಬೇಸಿಕ್ ಫ್ಯೂ ಥಿಂಗ್ಸ್ ವಿಚ್ ಹ್ಯಾಸ್ ಟು ಎಕ್ಸಿಸ್ಟ್ ವಾಟ್ ಎವರ್ ದೇ ಡೂ. ಬಟ್ ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಇರಬೇಕು, ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇರಬೇಕು. ಟ್ರಸ್ಟ್ ಇಲ್ಲ ಅಂದರೆ ಇವೆಲ್ಲ ಫ್ಯಾಕ್ಟರಲ್ಲೂ ಮದುವೆ ಮುರಿದು ಬೀಳುತ್ತೆ. ಸೊ ನಾನು ಹೇಳೋ ಪ್ರಕಾರ ನಮ್ಮ ಭಾರತೀಯ ಸಂಸ್ಕೃತಿ ಯಾವಾಗಲೂ ಹೇಳುತ್ತೆ, ಮನುಷ್ಯನ 3 ವಿಧದಲ್ಲಿ ಡಿವೈಡ್ ಮಾಡ್ತೀವಿ, ರಜಸ್, ತಮಸ್ ಆ್ಯಂಡ್ ಸಾತ್ವಿಕ. ಸೊ ಯಾವಾಗ ನೀನು ರಜಸ್ ಆ್ಯಂಡ್ ತಮಸ್ ಆ್ಯಟಿಟ್ಯೂಡಲ್ಲಿ ಇರ್ತೀಯ, ನನ್ನ ಹೆಂಡತಿನಲ್ಲಿ ಅಥವಾ ನನ್ನ ಗಂಡನಲ್ಲಿ ಈ ಕ್ವಾಲಿಟಿ ಮೀಟ್ ಆಗ್ತಿಲ್ಲ, ನಾನು ನೀನು ಅನ್ನೋ ಜಗಳದಲ್ಲಿ ನಾವು ಅನ್ನೋ ಮನಸ್ಥಿತಿ ಬರ್ತಾ ಇಲ್ಲ ಅಂದಾಗ ನ್ಯಾಚುರಲಿ ಡಿವೋರ್ಸಸ್ ಆಗುತ್ತೆ. ಸಾತ್ವಿಕತೆ ಇದ್ದರೆ ಅವಳು ಒಬ್ಬಳು ಮನುಷ್ಯ, ನಾನು ಒಬ್ಬ ಮನುಷ್ಯ, ನಾವಿಬ್ಬರು ಈಕ್ವಲಿ, ಇಬ್ಬರು ಒಂದೇ ರೀತಿ ಭಗವಂತ ಕ್ರಿಯೇಟ್ ಮಾಡಿದ್ದಾನೆ, ಇಬ್ಬರಿಗೂ ನಮ್ಮದೇ ರೀತಿಯ ಕರ್ತವ್ಯಗಳಿದೆ. ಅದನ್ನು ನಾವು ವಹಿಸ್ಕೊಂಡು ಹೋದರೆ ನಮ್ಮಿಬ್ಬರು ಸಂಸಾರ ಚೆನ್ನಾಗಿರುತ್ತೆ. ಅಂದರೆ ನನಗೇನು ಸಿಗುತ್ತೆ ಅನ್ನೋದಕ್ಕಿಂತ ನಾವಿಬ್ಬರೂ ಸೇರಿ ಏನು ಮಾಡ್ಬೋದು ಅನ್ನೋ ಮನಸ್ಥಿತಿಗೆ ಬಂದಾಗ ಮಾತ್ರ ಮದುವೆ ಉಳಿಯುತ್ತೆ. ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಯಾಕೆ ಈ ರೀತಿಯ ವಿಚ್ಛೇದನದ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂದರೆ ಅದಕ್ಕೆ ನಾನಾ ಕಾರಣಗಳಿದ್ದಾವೆ. ಬಟ್ ಈಗ ಒಂದು ಕೇಂದ್ರ ಸ್ಥಾಪನೆ ಮಾಡಬೇಕು ಅನ್ನೋಂಥ ಆಲೋಚನೆ ಇದೆಯಲ್ಲ, ಇದು ಒಳ್ಳೆಯದೇ. ಬಟ್ ಇದರಿಂದ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗುತ್ತಾ ಗೊತ್ತಿಲ್ಲ. ಬಟ್ ಕಡಿಮೆ ಆದರೆ ಒಳ್ಳೆಯದು. ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ಇದರ ಬಗ್ಗೆ ಜಾಗೃತಿ ಆಗುತ್ತೆ ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.